ನಮಸ್ಕಾರ. ಸೋಮನಾಥಪುರದ ವೀರೇಂದ್ರನ ಮೊದಲನೇ ಪತ್ನಿ ಮಾಧುರಿಯು ಮಗಳು ಹಂಸಿನಿಗೆ ಜನ್ಮ ಕೊಟ್ಟು ಅವಳಿಗೆ 2 ವರ್ಷ ಆಗುತ್ತಲೇ ಅನಾರೋಗ್ಯದಿಂದ ಮೃತಪಟ್ಟಿದ್ದಳು. ಮತ್ತು 2ನೇ ಮದುವೆಯಾಗಿದ್ದು ಮಾಧುರಿ ತಂಗಿ ಶ್ಯಾಮಲವರ್ಣದ ಶ್ಯಾಮಲನನ್ನು. ಬಂದ ಹೊಸತರಲ್ಲಿ ಎಲ್ಲವೂ ಚೆಂದವೇ. ನಂತರ ಹಂಸಿನಿ ಚಿಕ್ಕಮ್ಮನ ಹಿಡಿತದ ಗೊಂಬೆಯಾದಳು. ಗಂಡು ಮಗುವಿನ ಆಸೆಗೆ ಮತ್ತೆರಡು ಹೆಣ್ಣಿನಂತರ ಹುಟ್ಟಿದ್ದು ಗಂಡು. ಅವನಿ, ಅನ್ವಿತಾ, ಹರುಷ್ ಅವರ ನಾಮಧೇಯಗಳು. ಶ್ಯಾಮಳನ ಮಕ್ಕಳು ಅವಳಂತೆ ಸಾಧಾರಣ ರೂಪವತಿಯಾದರೆ ಬೆಳದಿಂಗಳಂಥವಳು ಹಂಸಿನಿ ತನ್ನ ತಾಯಿ ಮಾಧುರಿಯ ರೂಪವನ್ನೇ ಪಡೆದಿದ್ದಳು. ಸಹಜ ಹೊಟ್ಟೆಯುರಿ ಮೂವರಿಗೂ. ಆದರೆ ಚಿಕ್ಕವ ಹರುಷ್ಗೆ ಹಂಸಿನಿ ಅಕ್ಕನೆಂದರೆ ಇಷ್ಟ. ಚಿಕ್ಕಂದಿನಿಂದಲೂ ಅವಳ ಜೊತೆಗೆ ಜಾಸ್ತಿ ಒಡನಾಟ. ಶ್ಯಾಮಳಲು ಅವಳ ಕೆಲಸ ಎಲ್ಲ ಪುಟ್ಟ ಹುಡುಗಿ ಹಂಸಿನಿಗೆ ವಹಿಸಿ ಆರಾಮವಾಗಿದ್ದಳು. ಅತ್ತಾಗ ರಮಿಸಿ ಆಡಿಸಿ ಉಣಿಸಿದವಳು. ಒಳ್ಳೆಯ ಬುದ್ಧಿ ಮಾತು ಹೇಳುತ್ತಿದ್ದಳು. ಒಬ್ಬನೇ ಹುಡುಗನೆಂದು ಬೆಳೆದರೆ ದಾರಿ ತಪ್ಪುವ ಸಾಧ್ಯತೆ ಎಂದು ಅವನು ತಪ್ಪು ಮಾಡಿದಾಗ ಪ್ರೀತಿಯಿಂದಲೇ ತಿದ್ದುತ್ತಿದ್ದಳು. ಇದರಿಂದ ತಾಯಿಗಿಂತಲೂ ಹೆಚ್ಚು ಹಚ್ಚಿಕೊಂಡಿದ್ದವ ದೊಡ್ಡಕ್ಕನನ್ನು. ವೀರೇಂದ್ರನಿಂದಾಗಿ ಹಂಸಿನಿ ಹೊಟ್ಟೆ ಬಟ್ಟೆ ವಿದ್ಯೆಗೆ ಕೊರತೆಯಾಗಲಿಲ್ಲ. ಶ್ಯಾಮಲ ಎಷ್ಟೇ ಗಂಡನನ್ನು ಮರಳು ಮಾಡಿದರೂ ಹಂಸಿನಿ ವಿಷಯದಲ್ಲಿ ಸಾಧ್ಯವಾಗಿರಲಿಲ್ಲ. ಚಿಕ್ಕಮ್ಮನ ಪ್ರೀತಿ ಸಿಗದೆ ಇಲ್ಲದ ತಾಯಿಯನ್ನು ನೆನಪಿಸಿ ತನ್ನಮ್ಮ ಯಾವಾಗ ಬರ್ತಾರೆ ಪುಟ್ಟ ಮಗುವಾಗಿದ್ದಾಗ ಕೇಳುತ್ತಿದ್ದ ಹಂಸಿನಿಯನ್ನು ಕಂಡಾಗ ಬೇಸರವಾಗುತ್ತಿತ್ತು ವೀರೇಂದ್ರರಿಗೆ. ಬುದ್ಧಿ ಬಲಿತಂತೆಲ್ಲ ತಿಳಿದ ಹಂಸಿನಿ ಅಮ್ಮ ಎಂದಿಗೂ ಬರಲಾರಳು ಎಂದು ಅರಿತಿದ್ದಳು. 2ನೇ ಮದುವೆ ಆಗಿದ್ದರೂ ಯಾವ ಉಪಯೋಗ ಇಲ್ಲ. ಯಾಕಾದರೂ ಮದುವೆಯಾದೆ. ಇದರಿಂದ ಹೆಚ್ಚಾದ ಸಂಸಾರ ತಾಪತ್ರಯಗಳು ಹೆಚ್ಚಿತಷ್ಟೇ ಎಂದು ಅಲುಬಿಕೊಂಡರು ವೀರೇಂದ್ರರು. ವೀರೇಂದ್ರರ ತಾಯಿಯೂ ಇದ್ದುದರಿಂದ ಹಂಸಿನಿ ಕಾವಲು ಅವರಾಗಿದ್ದರು. ತನ್ನ ಮೊದಲ ಸೊಸೆಯ ಉಂಗಿಷ್ಟಕ್ಕೂ ಸಮಯೇ ನೀನಿಲ್ಲವೆಂದು ಬೈಯುತ್ತಿದ್ದರು ಶ್ಯಾಮಳನನ್ನು. ಅಲ್ಲದೆ ವಯಸ್ಸು 70 ಆದರೂ ಮನೆಯ ಸಂಪೂರ್ಣ ಅಧಿಕಾರ ಅಜ್ಜಿ ಕೃಷ್ಣವೇಣಿಯವರ ಕೈಯಲ್ಲೇ. ನೋಡಲು ಗೊಂಬೆ ಅಂತಿರುವ ಮೊಮ್ಮಗಳು ಹಂಸಿನಿ ಕಂಡರೆ ಹೊಟ್ಟೆ ಕೆಚ್ಚು ಎಂದು ತಿಳಿದಿರುವ ಅಜ್ಜಿ ಅವಳಿಗೆ ಏನಾದರೂ ಮಾಡುವಳೆಂದು ಮಗನಿಗೆ ಹೇಳಿ ಉತ್ತಮ ಹಾಸ್ಟೆಲ್ಗೆ ಸೇರಿಸಿದ್ದರು. ಸುಮ್ಮನೆ ಹೆಣ್ಣು ಹುಡುಗಿಗೆ ಓದಿಸಿ ದುಡ್ಡು ತಂಡ ಎಂದು ಶ್ಯಾಮಲ ಬಾಯಿ ಬಡಿದುಕೊಂಡರೂ ಅಮ್ಮ ಮಗ ಕ್ಯಾರೇ ಅಂದಿಲ್ಲ. ಇದರಿಂದ 10ನೇ ತರಗತಿವರೆಗೆ ಇದ್ದ ಚಿಕ್ಕಮ್ಮನ ಮೂದಲಿಕೆ, ಯಾರಿಲ್ಲದಾಗ ಬೀಳುವ ಏಟುಗಳು ಮಾಡಿಸುವವನ ಕೆಲಸಕ್ಕೆ ಬ್ರೇಕ್ ಬಿತ್ತು. BSc ಕೊನೆಯ ವರ್ಷ ಓದುವಷ್ಟರಲ್ಲಿ ಅಜ್ಜಿಯೂ ಇಲ್ಲವಾದರು. ವೀರೇಂದ್ರರ ಅಮ್ಮ ಇಲ್ಲ ಎಂಬ ನೋವಿಗೆ ಜೊತೆಯಾಗಿದ್ದು ಮಗಳು ಹಂಸಿನಿ, ಮಗ ಹರುಷ್ ಅಷ್ಟೇ. ಈ ವಯಸ್ಸಲ್ಲಿ ತಾಯಿ ಇಲ್ಲ ಎಂದು ಇಷ್ಟು ದುಃಖಿಸುವ ನಾನು ಹಂಸಿನಿ ಚಿಕ್ಕಂದಿನಿಂದಲೂ ಎಷ್ಟು ನೋವು ಅನುಭವಿಸಿರಬೇಡ ಎಂದು ಅವರ ಮನ ಮರುಗಿತು. ಇದರಿಂದ ಅವಳಿಗಾಗಿ ಸ್ವಲ್ಪ ಜಾಸ್ತಿಯೇ ಅಂತಃಕರಣ ಮಿಡಿಯಿತು. ಒಳ್ಳೆಯ ಪರಿವಾರಕ್ಕೆ ಮದುವೆ ಮಾಡಬೇಕು, ಪ್ರೀತಿಯಿಂದ ನೋಡಿಕೊಳ್ಳುವ, ಅವಳಿಗೆ ಬೇಕಾದು ಕೊಡಿಸುವ ಗಂಡ, ಜೊತೆಗೆ ಅಕ್ಕರೆ ತೋರಿಸುವ ತುಂಬು ಕುಟುಂಬ ಸಿಗಲಿ ಎಂದು ಆಸೆಪಟ್ಟರು. ಇದೀಗ ಮನೆಯ ಕೀಗೊಂಚಲು ಸಿಕ್ಕಿದ್ದು ಶ್ಯಾಮಲನ ಕೈಗೆ. ಹಿಡಿಯುವವರಿಲ್ಲ ಅವಳನ್ನು. ರಜೆಯಲ್ಲಿ ಮನೆಗೆ ಬರುವ ಹಂಸಿನಿಯನ್ನು ಹಿಂಡಿ ಇಪ್ಪೆ ಮಾಡುವಲ್ಲಿ ಯಶಸ್ವಿಯಾದಳು. ತಂದೆಗೂ ಹೇಳದೆ ನೋವುಂಡಳು. ಅಲ್ಲದೆ ಡಿಗ್ರಿ ಮುಗಿಯುತ್ತಿದ್ದಂತೆ ತೋರಿಸುವ ಗಂಡನ್ನು ಬಾಯಿ ಮುಚ್ಚಿ ಒಪ್ಪಿ ಇಲ್ಲಿಂದ ತೊಲಗಬೇಕು ಎಂಬ ಬೆದರಿಕೆ. ಮಗಳು ಹೇಳದೆ ಇದ್ದರೂ ಅರಿತ ವೀರೇಂದ್ರರು ಅವಳನ್ನು MSc ಮಾಡಲು ಅದೇ ಕಾಲೇಜಿನಲ್ಲಿ ಸೇರಿಸಿದರು. ಶ್ಯಾಮಳಲ ಕೋಪ ತಾರಕ್ಕೇರಿದರೂ ಕಡೆಗಣಿಸಿದರು. ನಾಳೆ ದಿನ ಹೇಗೆ ಎಂದು ಗೊತ್ತಿಲ್ಲ, ತನಗೇನಾದರೂ ಆದರೆ ಎಂದು ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರೆ ಎಂತಹ ಪರಿಸ್ಥಿತಿಯಲ್ಲೂ ಮಗಳು ಧೃತಿಗೆಡದಂತೆ ಇರಬೇಕು. 4 ಕಾಸು ಸಂಪಾದನೆ ಮಾಡಿ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡು ಇನ್ನೊಬ್ಬರ ದುಡ್ಡಿಗಾಗಿ ಕೈ ಚಾಚಬಾರ್ದು ಎಂದು ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನಡೆದುಕೊಂಡರು. ತನ್ನ ಅಕ್ಕನ ಮಗಳಾದರೂ ಒಂದಿಂಚು ಪ್ರೀತಿ ತೋರದೆ ಮಲಮಗಳ ಸ್ಥಾನದಲ್ಲಿರಿಸಿ ತನ್ನ ಕೋಪವನ್ನು ಯಾವ ರೀತಿ ತೀರಿಸಿಕೊಳ್ಳಲಿ ಎಂದು ಹೊಂಚಿ ಹಾಕಿ ಕಾಯುತ್ತಿದ್ದಳು. ತಂದೆ ತನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಎಂದು ಶ್ರದ್ಧೆಯಿಂದ ಓದತೊಡಗಿದಳು. ಅದರ ಪರಿಣಾಮ MSc ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮಿ ಕಾಲೇಜಿಗೂ ಹೆಸರು ಪಡೆದಳು. ಬ್ಯಾಂಗ್ಳೂರಲ್ಲಿ ಕೆಲಸವೂ ಸಿಕ್ಕಿತ್ತು. ವೀರೇಂದ್ರರು ನೆಮ್ಮದಿಯ ಉಸಿರು ಬಿಟ್ಟರು. ಇನ್ನು ಮಗಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡುವುದು ಎಂದುಕೊಂಡರು. ವರಾನ್ವೇಷಣೆಯಲ್ಲಿ ತೊಡಗಿದರು ಕೂಡ. ಆದರೆ ಹಂಸಿನಿಗೆ ಬರುವ ವರಗಳು ಮತ್ತವರ ಮನೆಯವರು ಶ್ಯಾಮಳಲ ಬಾಯಿಗೆ ಹಿಂದುಳಿದವರೇ. ಮುಂದುವರೆದ ಸಂಬಂಧಗಳು ನಿಶ್ಚಿತಾರ್ಥಕ್ಕೆ ಹೋಗೋದ್ರೊಳಗೆ ಕ್ಯಾನ್ಸಲ್. ಶ್ಯಾಮಳಲ ಪಿತೂರಿಂದಾಗಿ ಕಾರಣ ತನ್ನ ದಡ್ಡ ಮಕ್ಕಳಿಗೆ ಬರುತ್ತಿದ್ದ ಸಂಬಂಧಗಳೆಲ್ಲ ಏನಾದರೊಂದು ನ್ಯೂನತೆಗಳೊಂದಿಗೆ, ಜೊತೆಗೆ ಮಿಡಲ್ ಕ್ಲಾಸ್ನವರೆಂದು ಕೋಪವು. ಹಂಸಿನಿ ಚಂದಕ್ಕೂ ವಿದ್ಯಾಭ್ಯಾಸದ ಮೇಲೂ ಬುದ್ಧಿವಂತಿಕೆಗೂ
ತುಳಸಿ ದಳ ಹಿಟ್ಟು ಧಾರೆ ಹಿರಿಯಿರಿ ಎನ್ನುವಂತಹ ಸಂಬಂಧಗಳು ಹಿಂದೆ ಸರಿಯತೊಡಗಿದಾಗ ಸಹಜ ಆತಂಕ ವೀರೇಂದ್ರರಿಗೆ. ಮೊದಲ ಪ್ರೀತಿಯ ಮಗಳ ಭವಿಷ್ಯದ ಚಿಂತೆ. ಹೇಗೋ ಏನೋ ಅಂತೂ ಇಂತೂ ಹಂಸಿನಿ ಮತ್ತು ಅವನಿಗೆ ಒಂದೆರಡು ವರಗಳು ಫಿಕ್ಸ್ ಆದವು. ಸಂಬಂಧಗಳಂತೂ ಎಂದಿನಂತೆ ಹಂಸಿನಿ ಶ್ರೀಮಂತ ಮನೆತನದವರು, ವಿದ್ಯಾವಂತರು. ಊರಿನ ಮುಖಂಡರು ಕೂಡ ಯಥಾಪ್ರಕಾರ ಅವನಿ ಮಧ್ಯಮ ವರ್ಗಕ್ಕೂ ಅದರಿಂದ ತುಸು ಕೆಳಗೇನು. ಮಗಳು ಬಡ ಕುಟುಂಬದ ಸೊಸೆಯಾಗಲು ಪತ್ನಿ ಒಪ್ಪಿದ್ದೇ ಆಶ್ಚರ್ಯ. ವೀರೇಂದ್ರರಿಗೆ ಜೊತೆಗೆ ಅವನಿ ಸಹ ಒಪ್ಪಿರುವುದು. ಇದಕ್ಕಿಂತ ಮೊದಲು ಬಂದಂತಹ ಗಂಡುಗಳಲ್ಲಿ ಎಲ್ಲ ಥರದ ನ್ಯೂನತೆಗಳು ಅವನಿಗೆ ಮಾತ್ರ ಗೋಚರಿಸುತ್ತಿದ್ದವು. ಯಾಕೋ ಶ್ಯಾಮಲ ಅವನಿ ಮೇಲೆ ಅನುಮಾನ ಬಂದಿದ್ದರು. ಇಬ್ಬರು ನಾರ್ಮಲ್ ಆಗಿ ಇದ್ದುದರಿಂದ ಇದೆಲ್ಲ ಭ್ರಮೆ ಎಂದು ಸುಮ್ಮನಾಗಿದ್ದರು ವೀರೇಂದ್ರರು. ಆದರೆ ಆ ಭ್ರಮೆ ನಿಜ ಎಂದು ತಿಳಿದದ್ದೇ ಮದುವೆ ಮಂಟಪದಲ್ಲಿ. ವಧುಗಳು ಅಂತರ್ಪಟದ ಹಿಂದೆ ನಿಲ್ಲುದ್ರೊಳಗೆ ಸಿನಿಮೀಯ ರೀತಿಯಲ್ಲಿ ವರಗಳು ಅದಲಿ ಬದಲಿಯಾಗಿದ್ದವು. ಕೊನೆ ಗಳಿಗೆಯಲ್ಲಿ ಶ್ಯಾಮಲ ಕೊಟ್ಟ ಕಾರಣ ಹುಡುಗಿಯರ ಜಾತಕ ಅದಲು ಬದಲಂತೆ. ಪುರೋಹಿತರು ಹೆಸರು ಪಠಿಸುವಾಗಲೇ ತಿಳಿದದ್ದು ಎಂದು ತಲೆ ಚಚ್ಚಿಕೊಂಡು ಅಳುವ ಶ್ಯಾಮಲ. ಯಾರಾದರೂ ನೋಡಿ ಸತ್ಯವೆಂದು ಮರಳಾಗಲೇಬೇಕು ಅಂತ ಅದ್ಭುತ ನಾಟಕ. ಹಂಸಿನಿಯನ್ನು ತುಂಬ ಇಷ್ಟಪಟ್ಟು ಒಪ್ಪಿದ ಗಂಡು ವಿಜೇತ್ ತನ್ನ ಹೆತ್ತವರ ಮಾತಿಗೆ ಮರ್ಯಾದೆಗೆ ಬೆಲೆ ಕೊಟ್ಟು ಅಸಮಾಧಾನದಿಂದಲೇ ಕಟ್ಟಿದ್ದು ತಾಳಿ ಹಂಸಿನಿ ತಂಗಿ ಅವನಿಗೆ. ಮದುವೆ ನಿಂತು ಹೋದರೆ ವಿಜೇತ್ಗೆ ಇನ್ನು 5 ವರ್ಷ ಮದುವೆ ಯೋಗ ಇಲ್ಲ ಅಂದಿದ್ರು. ಮದುವೆ ಮಾಡಿಸಲೇಬೇಕಿತ್ತು ಅವನಿಗೆ. ಇದೆಲ್ಲ ತಿಳಿದೇ ಬಹಳ ಚಾಲಾಕಿತನ ಮರೆದವಳು ಶ್ಯಾಮಲ. ಹಂಸಿನಿ ಅಳಲಿಲ್ಲ. ಅವಳಿಗೆ ಮದುವೆ ಇಷ್ಟವಿರಲಿಲ್ಲ. ಮೊದಲಿಗೆ ನಿಶ್ಚಯ ಆದ ವರನೊಂದಿಗೆ ಮನಪೂರ್ವಕವಾಗಿ ಎಂದು ಮಾತಾಡಿರಲಿಲ್ಲ. ಬರೀ ಔಪಚಾರಿಕ ತೆಗಳ ಮಾತಿತ್ತು ವಿಜೇತನೊಡನೆ. ಈಗ ವರ ಬದಲಾದ. ಅರ್ಜುನ್ ಎನ್ನುವಾತ ತನ್ನ ಪತಿಯಾಗಲಿರುವವನು ಎಂದಾಗ ವಿಷಾದದ ನಗು ಒಂದೇ. ಅಪ್ಪನ ಮುಖ ನೋಡಿ ಮದುವೆ ಒಲ್ಲೆ ಎನ್ನುವ ಮನಸ್ಸು ಇಲ್ಲ. ತನಗಾಗಿ ಇಷ್ಟೊಂದು ಮಾಡಿದವರಿಗೆ ಮತ್ತೆ ನೋವು ಕೊಡಲು ಇಷ್ಟ ಇಲ್ಲ. ಒಪ್ಪಿದಳು. ಕೊನೆಗೆ ಮದುವೆಯ ನಂತರವೂ ನಿರ್ಲಿಪ್ತಳಾದಳು. ಮೊದಲಿನಂತೆ ತನ್ನ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿದಳು. ಖುಷಿಯಾದವನು ಅವಳ ಗಂಡ ಅರ್ಜುನ್ ಮಾತ್ರ. ಸೌಮ್ಯ ಸ್ವಭಾವದವನಿಗೆ ಗಜನೂಗಟಿ. ಶ್ಯಾಮಲರ ಮಗಳು ಅವನಿ ಇಷ್ಟವಿಲ್ಲದಿದ್ದರೂ ಮನೆಯವರ ಬಲವಂತಕ್ಕೆ ಮದುವೆಗೆ ಒಪ್ಪಿದ್ದ. ಕೊನೆಗೂ ವೀರೇಂದ್ರರಿಗೆ ಪತ್ನಿಯ ಆಟ ತಿಳಿದು ನಿರ್ಭಾವಕ್ಕೆ ಜಗಳ ಮಾಡಲು ಅಸಹ್ಯವೆನಿಸಿತು. ಅಸಹ್ಯಕತೆಗೆ ಕಣ್ಣಲ್ಲಿ ಕಣ್ಣೀರು ಒರೆಸಿದವ ಈಗ ದೊಡ್ಡಳಿಯ ಅರ್ಜುನ್. ಈತನ ಒಳ್ಳೆತನಕ್ಕೆ ಸೋತು ಹಂಸಿನಿಯ ಬಾಳು ಹಸನವಾಗುವುದೆಂದು ಮನಗಂಡ ನಂತರ ಅರಿತಿತ್ತು ಆನಂದ ಬಾಷ್ಪ. ಮದುವೆಯ ನಂತರ ಎಲ್ಲವೂ ಅವರವರ ಮನೆಗೆ. ಹಂಸಿನಿಯನ್ನು ಸಡಗರದಲ್ಲಿ ಮನೆ ತುಂಬಿಸಿಕೊಂಡಿದ್ದು. ಬಡತನದಲ್ಲೂ ಸಿರಿವಂತೆ ಎನಿಸಿದ ವಾತ್ಸಲ್ಯಮಯಿ ಅತ್ತೆ ಮಾವ, ಮೈದುನ ಮತ್ತು ಗಂಡನೆರಡು ಅಕ್ಕನವರ ಕುಟುಂಬ. ಎಷ್ಟೋ ದೊಡ್ಡ ಕುಟುಂಬ. ಆದರೆ ಮಧ್ಯಮ ವರ್ಗದವರು. ಅವಳಿಗೇನೂ ಅನಿಸಲಿಲ್ಲ. ಆಸ್ತಿ ಅಂತಸ್ತಿಗಿಂತ ಮನುಷ್ಯರಿಗೆ ಬೆಲೆ ಜಾಸ್ತಿ ಅವಳಲ್ಲಿ. ಅದು ಅವಳು ತಂದೆಯ ಮಾತಿಗೆ ಎದುರಾಡದೆ ತನ್ನನ್ನು ಮದುವೆಯಾಗಲು ಒಪ್ಪಿದಾಗಲೇ ಅರ್ಜುನ್ಗೆ ಅರಿವಾಗಿತ್ತು. ಮದುವೆ ಆಯಿತು. ಮುಂದೆ ಅವಳ ಕಣ್ಣೆದುರು ಬಲಾತ್ಕಾರದ ಪ್ರಶ್ನೆ. ಮೊದಲ ರಾತ್ರಿಯಲ್ಲಿ ಗಂಡನಿಗೆ ಆತುರವಿಲ್ಲ. ಕೈಗಳಿಗೆ ಚುಂಬಿಸಿ ಮೃದುವಾಗಿ ಮಾತಾಡಿ ಅವಳಿಗೆ ಬೇಸರ ಮುಜುಗರ ಉಂಟು ಮಾಡದೆ ನಿದ್ರಿಸಿದ್ದ ಪತಿರಾಯ. ಹಂಸಿನಿ ತೃಪ್ತಳು ಇದಕ್ಕೆ. ಕಷ್ಟದ ದಿನಗಳೆಂದು ಸಮಯ ಓಡದು, ಹಾಗೆ ನಿಲ್ಲದು ಕೂಡ. ತನ್ನ ಪಾಡಿಗೆ ದಿನಗಳು ಉರುಳಿಸುತ್ತಿತ್ತು. ಹೀಗೆ ಸರಿದು ವಾರದ ನಂತರದ ವಾಸ ಬ್ಯಾಂಗ್ಳೂರು. ಹಂಸಿನಿ ಅರ್ಜುನರದು. 3 ಅಂತಸ್ತಿನ ಬಿಲ್ಡಿಂಗ್ನಲ್ಲಿ ಟ್ಯಾರೆಸ್ ಮೇಲಿರುವ ಸಿಂಗಲ್ ರೂಮ್ನಲ್ಲಿ ಅವನ ವಾಸ ಕಂಡು ದಂಗಾದಳು. ಅವಳ ಊಹೆಗೂ ಮೀರಿತ್ತು. ಈ ಒಂದು ರೂಮಲ್ಲಿ ಮದುವೆಯಾದರೂ ಅಪರಿಚಿತರಾಗಿರುವ ದಂಪತಿಗಳು ಇರುವುದಾದರೂ ಹೇಗೆ? ಅವಳ ತಲೆ ಕೆಟ್ಟಿತ್ತು. ಸಿಂಗಲ್ ಬೆಡ್ರೂಮಿನ ಮನೆ ಇರಬಹುದೇನೋ, ಇಬ್ಬರು ಒಂದೇ ರೂಮಲ್ಲಿ ಹೇಗಿರುವುದು ಎಂದು ಯೋಚಿಸುತ್ತಲೇ ಬಂದವಳಿಗೆ ಈ ಸಿಂಗಲ್ ರೂಮ್ ನೋಡಿ ತಲೆ ಗಿರ್ರೆ ಎನ್ನುತ್ತಿತ್ತು. ಬಿಲ್ಡಿಂಗ್ ಹೇಗೆ ಹಾತುಕೊಂಡೇ ಬೆಳೆದ ಒಂದು ತೆಂಗಿನ ಮರ. ಬೇರೆ ಮನೆಗಳಿಲ್ಲ, ಇವರಿಬ್ಬರೇ ಇರುವುದು. ರೂಮ್ ಒಂದೇ. ಕೈಗೆಟಕುವ ಹಾಗೆ ಇತ್ತು ಕೆಲವು ಹೂವಿನ ಕುಂಡಗಳು. ಯಾರು ನೀರೆರಿಯದೆ ಬಾಡಿ ಕರಕಲಾಗಿದೆ. ಒಂದೇ ರೂಮ್ನಲ್ಲಿ ಕಾಲು ಭಾಗದಷ್ಟು ಜಾಗಕ್ಕೆ ಪರದೆ ಹಿಳಿಬಿಟ್ಟು ಆ ಕಡೆ ಕಿಚನ್ ಥರ ರೆಡಿ ಮಾಡಿಕೊಂಡಿದ್ದಾನೆ. ಗೋಡೆಯಲ್ಲಿ ಸ್ಟ್ಯಾಂಡ್ ಮಾಡಿ ದೇವರ ಪ್ರತಿಷ್ಠಾಪನೆ. ಓಪನ್ ಸ್ನಾನದ ಮನೆಗೆ ಒಂದು ಪರದೆ. ಟಾಯ್ಲೆಟ್ ಒಂದು ಹೊರಗಡೆ ಸಪ್ರೇಟ್. ರೂಮ್ ಏನೋ ನೀಟಾಗಿ ಇಟ್ಟಿದ್ದ. ಎಲ್ಲಿ ಕೂರುವುದೆಂದು ನೋಡಲು ಕಿರ್ ಎಂದು ಶಬ್ದ ಮಾಡುವ ಚೇರ್ ಒಂದನ್ನು ಎಳೆದ. ಶ್ರೀಮಂತರ ಮನೆ ಸೊಸೆಯಾಗಬೇಕಿತ್ತು. ತಪ್ಪಿ ಬಡವನ ಮನೆಗೆ ಕಾಲಿಟ್ಟಿದ್ದಿ. ಬೇಜಾರಲ್ಲಿದ್ದಿ ಅಂತ ಗೊತ್ತು. ಇದು ನನ್ನ ಜೀವನ.
ಬರೋ ಸಂಬಳಕ್ಕೆ ಸಿಂಗಲ್ ಬೆಡ್ರೂಮ್ ಮನೆ ಮಾಡುವಷ್ಟು ಆದಾಯ ಇಲ್ಲ, ಕ್ಷಮಿಸು ಎಂದ. ಬ್ಯಾಂಗ್ಳೂರಲ್ಲಿ ಇದು ಸರ್ವೇ ಸಾಮಾನ್ಯ. ಒಬ್ಬನೇ ಮನೆ ಮಾಡುವುದು ಕಷ್ಟವೇ. ದುಡ್ದದ್ದು ಅಲ್ಲಿಗೆ ಸಾಕಾಗುವುದು. ಅದರಿಂದಾಗಿ ಹೆಚ್ಚಾಗಿ ಬ್ಯಾಚುಲರ್ಸ್ ಹುಡುಗ ಅಥವಾ ಹುಡುಗಿಯರಾದರೂ 3-4 ಜನ ಒಟ್ಟಿಗೆ ಸೇರಿಯೇ ಮನೆ ಮಾಡ್ತಾರೆ. ತಿಳಿಯದವಳೇನಲ್ಲ ಹಂಸಿನಿ. ಇಟ್ಸ್ ಓಕೆ. ತಗ್ಗಿದ ಸ್ವರ ಯೋಚನೆಗೆ ಬಿದ್ದಳು. ಆದರೆ ಇಲ್ಲಿ ಹೇಗೆ ಮಲಗೋದು? ಸ್ನಾನ ಮಾಡುವುದು, ಬಟ್ಟೆ ಬದಲಾಯಿಸುವುದು ಅಳುವಂತು. ಅಸಹಾಯಕತೆಯ ಕಣ್ಣೀರಾಗಿ ಇಳಿಯಿತು. ಅವನಿಗೂ ತಿಳಿಯಿತು ಅವಳ ಯೋಚನೆ ಮತ್ತು ಸಮಸ್ಯೆಗಳು. ಕಣ್ಣೀರು ಒರೆಸಿದವ, ನೋಡು ಅಳ್ಬೇಡ, ಒಬ್ಬ ಗೆಳೆಯ ಆಗಿ ಹೇಳ್ತಿದ್ದೇನೆ. ಇಬ್ಬರು ಹೊಂದಿಕೊಂಡು ಹೋಗುವ, ಸ್ವಲ್ಪ ಸಮಯ ಕಳೆಯಲಿ, ಬೇರೆ ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ತೇನೆ ಎಂದವನು ದಿನಸಿ ತರಕಾರಿ ತರಲು ಹೋದ. ಬರುವಷ್ಟರಲ್ಲೇ ಬೇಗ ತಣ್ಣೀರು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡಳು. ದೀಪ ಹಚ್ಚಿಟ್ಟಳು. ಕೈ ಮುಗಿದು, ದೇವರೇ ನಿನ್ನ ನಂಬಿದ್ದೇನೆ, ಯಾವುದೇ ಸಮಯದಲ್ಲೂ ಕೈ ಬಿಡಬೇಡಪ್ಪ ಎಂದು ಬೇಡಿದಳು. ಒಳ ಬಂದವನ ಕಣ್ಣಾರಳಿತು. ಕೇಸರಿ ಟಾಪಿನಲ್ಲಿ ಮಿಂದ ಪಾರಿಜಾತದಂತೆ ಕಂಡಳು. ಗಂಡನ ದೃಷ್ಟಿಗೆ ತಬ್ಬಿಬ್ಬು. ಸ್ನಾನ ಮಾಡಿಬಿಟ್ಟೆಯಾ ಅಷ್ಟು ಬೇಗ? ತುಂಟನಗೂ ಗಂಡನಲ್ಲಿ. ಅವ ಏನೋ ಯೋಚಿಸಿ ಕೇಳಿರ್ಬಹುದೆಂದು ಭಯವೂ ಆಯಿತು. ಅವನದೇ ಅಡುಗೆ ಹಿತಮಿತವಾಗಿ ಉಪಯೋಗಿಸಿದು ಕಂಡು ಜಿಪ್ಪುನ ಎಣಿಸಿದ. ಅವನೆದುರು ಕುಳಿತು ಊಟ ಮಾಡಲು ಕಷ್ಟವೆನಿಸಿತು. ಅವನೋ ತಟ್ಟೆಗಿಂತ ಅವಳನ್ನೇ ನೋಡುತ್ತಿದ್ದ. ಅವಳು ದೃಷ್ಟಿಸಿ ಏನೋ ಎಂದು ಕೇಳಲು ಏನಿಲ್ಲ ಎಂದು ತಲೆಯಾಡಿಸುತ್ತಿದ್ದ. ಮಧ್ಯೆ ಅವನ ಮೆಲ್ಲುನಗು ಬೇರೆ. ಅವಳ ನೋಡಿಯೇ ಮನ ತುಂಬಿದಾಗ ಊಟವು ಹೆಚ್ಚಾದಂತೆ ಅನಿಸಿತು. ಒಬ್ಬರಿಗೊಬ್ಬರು ನೋಡುತ್ತಾ ಒಬ್ಬರು ಕಷ್ಟಪಟ್ಟು ತಿಂದರೆ ಇನ್ನೊಬ್ಬರು ಇಷ್ಟಪಟ್ಟು. ಅಂತೂ ರಾತ್ರಿ ಊಟವಾಯಿತು. ಇನ್ನು ಮಲಗೋಣ್ವಾ ಎಂದು ಅವ ಆಕಳಿಸಿ ಮೈ ಮುರಿದು ಕಣ್ಣೊಡೆದು ಎದ್ದಾಗ ಬೆನ್ನಲ್ಲೇ ಕೂತ ಚಳಿ, ನೀವು ಮಲಗಿ, ನಾನು ಆಮೇಲೆ ಮಲಗುವೆ ಎಂದು ನೆಪ ಹೇಳಿದಳು. ಮಲಗದೆ ಇನ್ನೇನು ಮಾಡ್ತೀಯಾ ಎಂದು ಕೇಳಲು, ಟಿವಿ ನೋಡೋಣ ಎಂದರೆ ಅದೂ ಇಲ್ಲ. ನೆಲದಲ್ಲಿ ಹಾಸಿಗೆ ಹಾಸಿ ಮಲಗಿದವ ಮಲಗೆಂದ. ಎದರಿ ಆದಷ್ಟು ತುದಿಯಲ್ಲಿ ಮಲಗಿದಾಗ, ನಾನೇನು ಮಾಡುವುದಿಲ್ಲ, ಭಯ ಬೇಡ ಎಂದ. ಈಗ ಸಮಾಧಾನವಾಗಿ ನಿದ್ರಿಸಿದಳು. ಅವ ನಿಧಾನಕ್ಕೆ ಎದ್ದು ಅವಳನ್ನೇ ದಿಟ್ಟಿಸಿದವ. ಎಷ್ಟು ಮುದ್ದಾಗಿದ್ದಾಳೆ. ಮಲಗಿರುವ ನಾಟ್ಯ ಮಯೂರಿ ಭಂಗಿಯು ಸಂಯಮ ಕೆಡಿಸುವುದರಲ್ಲಿತ್ತು. ವಧು ಪರೀಕ್ಷೆಗೆ ಹೋದಾಗ ಕಣ್ಣಿಗೆ ಬಿದ್ದುದು ಮೊದಲು ಇವಳೆ. ಹೃದಯ ಮೆಚ್ಚಿತ್ತು ಸಾ. ಇಷ್ಟ ಆಗಿದ್ದು ಕೂಡ ಇವಳೆ. ಮತ್ತವಳು ಎದುರು ಬಂದೇ ಇಲ್ಲ. ಬಂದಿದ್ದು ಅವಳ ತಂಗಿ. ಆಮೇಲೆ ಅಲ್ಲಿ ನಡೆದಿದ್ದೇ ಇನ್ನೊಂದು. ತನಗೆ ನಿಶ್ಚಯ ಮಾಡಿದ್ದು ಅವಳ ತಂಗಿಯ ಜೊತೆ. ಆಗಲೇ ಇವಳಿಗೆ ಮದುವೆ ನಿಶ್ಚಯ ಆಗಿತ್ತಂತೆ. ಅದೃಷ್ಟ ನನ್ನ ಪರ ಇತ್ತೇನು, ಮತ್ತೆ ನೀನೇ ಸಿಕ್ಕಿದೆ ಎಂದು ಮುದ್ದಾಡುವ ಬಯಕೆ ಅರ್ಜುನ್ಗಾದರೂ ನಿಯಂತ್ರಿಸಿ ಮೆತ್ತಗೆ ತಿಳಿಯದಂತೆ ಹಣೆಗೆ ಮುತ್ತಿಟ್ಟು ಮಲಗಿದ. ಬೆಳಿಗ್ಗೆ ಎದ್ದಾಗ ಸನಿಹವೇ ಮುಖ ಇಟ್ಟು ನಿದ್ರಿಸಿದವನನ್ನು ಕಂಡು ಬೆಚ್ಚಿ ಬಿದ್ದಳೊಮ್ಮೆ. ಸದ್ದಾಗದಂತೆ ಎದ್ದು ಮುಖ ತೊಳೆದು ಟೀ ಮಾಡಿದಳು. ಇರೋ ಒಂದು ರೂಮ್ನಲ್ಲಿ ನಿಶಬ್ದ ಕಾಪಾಡೋದು ಅಸಾಧ್ಯ. ಅವ ಮಲಗಿಯೇ ಅವಳನ್ನು ಗಮನಿಸುತ್ತಿದ್ದ. ಅವನೆದ್ದಾಗ ಟೀ ಕೊಟ್ಟಳು. ಚೆನ್ನಾಗಿದೆ ಅಂದಾಗ ಮುಖ ಹೊರಳಿತು. ಯಾಕೆ ಇಷ್ಟು ಟೀ ಮಾಡಿದ್ದು? ಇಬ್ಬರೇ ಅಲ್ವಾ, ಸ್ವಲ್ಪವೇ ಮಾಡು. ನೆಕ್ಸ್ಟ್ ಟೈಮ್ ನನಗೆ ಇನ್ನೂ ಶುಗರ್ ಸ್ವಲ್ಪ ಕಡಿಮೆ ಹಾಕಿದರೆ ಒಳ್ಳೆಯದು. ಮುಂದೆ ಸಿಹಿ ತಿನ್ನುವ ದಿನಗಳಿವೆ. ಜಾಸ್ತಿ ಆದರೆ ಡಯಾಬಿಟಿಸ್ ಬರುತ್ತಲ್ವಾ? ಅವಳ ಕೆನ್ನೆ ತಟ್ಟುತ್ತಲೇ ಹೇಳಿದವನ ಕೈ ಬೆರಳು ಯಾಕೋ ಹಾಗೆಯೇ ತುಟಿಯ ಸವರಿತು. ಬೇಕು ಅಂತಲೇ ಮಾಡಿದ್ದ. ಅವಳಿಗೆ ಗೊಂದಲ. ಆದರೂ ಯಾಕೆ ಮುಂದೆ ಸಿಹಿ ತಿನ್ನೋಕೆ ಇದೆ ಅಂದಿದ್ದು? ಬೇಕರಿ ತೆರೆಯುವ ಪ್ಲ್ಯಾನ್ ಇದೆಯಾ ಯೋಚಿಸಿದಳು. ಟೀ ಮಾಡಬೇಕಾದರೆ ಒಂದರ್ಧ ಲೋಟ ಹೆಚ್ಚು ಕಡಿಮೆ ಆಗುವುದು ಸಹಜ. ಇನ್ಮುಂದೆ ಹೇಗಪ್ಪ ಮಾಡಲಿ? ಅದು ಗಂಡನ ಜಿಪುಣತನದ ಶೀರ್ಷಿಕೆ ಗೀತೆಯಾಗಿತ್ತು ಎಂಬುದು ಅವಳಿಗೆ ನಿಧಾನಕ್ಕೆ ಅರಿವಾಗತೊಡಗಿತು. ಮೊದಲೇ ನಿರ್ಧರಿಸಿದಂತೆ ಇವಳು ಕೆಲಸಕ್ಕೆ ಹೊರಟಾಗ, ಬಸ್ಸಲ್ಲೇ ಹೋಗು, ಖರ್ಚು ಕಡಿಮೆ, ಬಸ್ ಪಾಸ್ ಮಾಡಿಸಿಕೊ ಎಂದ. ಇಲ್ಲದಿದ್ದರೆ ಕ್ಯಾಬ್ ಮಾಡುವ ಯೋಚನೆಯಲ್ಲಿದ್ದಳು. ಅವನ ಮಾತಿನಂತೆ ಹೇಗೋ ಬಸ್ಸಲ್ಲಿ ನೇತಾಡಿಕೊಂಡೇ ಹೋದಳು. ನಂತರದ ದಿನಗಳಲ್ಲಿ ನೀರು ಜಾಸ್ತಿ ಬಿಟ್ಟರು ವಾಟರ್ ಬಿಲ್ ಜಾಸ್ತಿ, ರಾತ್ರಿ ಲೈಟ್ ಹಾಕಿದರು ಕರೆಂಟ್ ಬಿಲ್ ಜಾಸ್ತಿ.
ಅಡುಗೆಯೂ ಅಷ್ಟೇ, ಇವಳು ಜಾಸ್ತಿ ಮಾಡ್ತಾಳೆ ಎಂದು ಅವನದೇ. ಕ್ಯಾಂಟೀನ್ ಫುಡ್ಡು ತಿನ್ನುವಂಗಿಲ್ಲ ಅಂತೆ ದುಡ್ಡು ಕೊಟ್ಟು. ಇವನೇ ಇಬ್ಬರ ಬಾಕ್ಸ್ ರೆಡಿ ಮಾಡುತ್ತಿದ್ದ. ಅವನ ಹತ್ತಿರ ಬೈಕ್ ಇತ್ತು. ಬೇಕಾದಾಗ ಉಪಯೋಗ, ಇಲ್ಲದಿದ್ದರೆ ಬಸ್ ಅಥವಾ ವಾಕಿಂಗ್. ಅವನಿಗೆ ಕಂಪನಿ ಬಸ್ ಫೆಸಿಲಿಟಿ ನೋಡಿಯೇ ಜಾಯ್ನ್ ಆದದ್ದು ಎಂದು ಹೆಮ್ಮೆಯಿಂದ ತನ್ನ ಬಗ್ಗೆಯೇ ಹೊಗಳಿ ಹೇಳಿಕೊಂಡಿದ್ದ. ಕಾಲ್ಗೇಟ್ ಖಾಲಿಯಾದಾಗ ಕಟ್ ಮಾಡಿ ಮತ್ತೆರಡು ದಿನ ಉಪಯೋಗಿಸಿದ ಪುಣ್ಯಾತ್ಮ. ಸೋಪಿನ ತುಣುಕುಗಳನ್ನು ನೀರಲ್ಲಿ ಕರಗಿಸಿ ಬಟ್ಟೆ ತೊಳೆದಾಗ ಕಣ್ ಬಿಟ್ಟಿದ್ದಳು. ಅವಳ ಚಿಕ್ಕಮ್ಮನು ಈ ಥರ ಮಾಡಿರೋದು ನೋಡಿರಲಿಲ್ಲ. ಬೆಳಿಗ್ಗೆ ರೆಡಿ ಆಗಬೇಕಾದ್ರೆ ಅತಿ ಮೇಕಪ್ ಐಟಮ್ಸ್ ತಗೋಬೇಡ, ಚೆನ್ನಾಗಿದ್ಯಾ ನೋಡೋಕ್ಕೆ ಎಂದೇಳಿ ಮತ್ತೆ ಕೆನ್ನೆ ಚಿವುಟಿದ. ಟಿವಿ ಇಲ್ವಾ ಎಂದವಳು ಕೇಳಿದಕ್ಕೆ, ನಮ್ಮಿಬ್ಬರನ್ನೇ ಪರಸ್ಪರ ನೋಡಿಕೊಳ್ಳೋಣ, ಪ್ರಯೋಜನ ಆಗ್ಬೋದೇನು ಎಂದೇಳಿ ಕೆನ್ನೆ ಕೆಂಪಾಗಿಸಿದ್ದ. ರೆಫ್ರಿಜರೇಟರ್ ಬಗ್ಗೆ ಕೇಳಿದರೆ, ಅದರಲ್ಲಿ ಹಿಟ್ಟು ತಿಂದರೆ ಆರೋಗ್ಯ ಹಾಳಂತೆ ಎಂದ. ಫ್ಯಾನ್ ಇಲ್ವಾ ಎಂದರೆ, ಹೊರಗಿನ ಗಾಳಿಯೇ ಸಾಕೆಂದು ಟ್ಯಾರೆಸ್ ಮೇಲೆ ರೂಮ್ ಮಾಡಿದ್ದು, ಮತ್ತೆ ಸುಮ್ಮನೆ ಅದಕ್ಕೆ ಕರೆಂಟ್ ಬಿಲ್ ಬೇರೆ ಎಂದ. ವಾಷಿಂಗ್ ಮಿಷಿನ್ ಬೇಡವಾ ಮನೆಗೆ ಎಂದಾಗ, ಕೈಯಲ್ಲಿ ತೊಳೆಯುವುದೇ ಬೆಸ್ಟ್ ಫಿಟ್ನೆಸ್ಗೆ ಎಂದು ಬಿಟ್ಟ. ಕೂರಲು ಚೇರ್ಸ್ ಸೋಫಾ ಕೂಡ ಇಲ್ಲ ಕೇಳಿದರೆ, ಇರೋ ಇಬ್ಬರಿಗೆ ಅದೆಲ್ಲ ಯಾಕೆ? ಅಳು ಬರ್ತಿತ್ತು ಹಂಸಿನಿಗೆ ಗಂಡನ ಅತಿ ಜಿಪುಣತನಕ್ಕೆ. ಹೇಳಿಕೊಳ್ಳಲು ತಾಯಿ ಇಲ್ಲ, ಇದ್ದಿದ್ರೆ ಹೇಳಿ ಹತ್ತು ಸಮಾಧಾನ ಮಾಡಿಕೊಳ್ಳುತ್ತಿದ್ದಳೇನೋ. ಅಪ್ಪನೊಡನೆ ಹೇಳಲು ಮನಸ್ಸಾಗಲಿಲ್ಲ, ಬೇಸರವಾಗಬಹುದು ಅವರಿಗೆ ಎಂದೆನಿಸಿತು. ಹಬ್ಬಕ್ಕೆ ತವರಿನಿಂದ ಕರೆಯಲು ಬಂದಾಗ ಕೂರಲು ಚಾಪೆಯನ್ನೇ ಹಾಸಲು ಚಿಕ್ಕಮ್ಮ ಮತ್ತೆ ಅನ್ವಿತಾ ಮುಸಿ ನಕ್ಕರು. ಅಪ್ಪ ಮತ್ತೆ ತಮ್ಮ ಪೆಚ್ಚಾಗಿ ನಿಂತಿದ್ದರು. ಅವಮಾನವಾಯಿತು ಅವಳಿಗೆ. ನಿನ್ನಾನೇ ಬರಹಕ್ಕೆ ಸರಿಯಾದವನೇ ಸಿಕ್ಕಿದ್ದಾನೆ ಎಂದಾಗ ಕಣ್ಣೀರು ಬಂತು. ಆಗಷ್ಟೇ ಹೊರಗಡೆಯಿಂದ ಬಂದ ಅರ್ಜುನ್ಗೂ ಕೇಳಿತು. ಸುಮ್ಮನೆ ಇದ್ದ. ಕುಡಿಯಲು ಕೇಳಿದಾಗ ಏನೂ ಬೇಡವೆಂದರು. ಅಪ್ಪ ಮತ್ತೆ ತಮ್ಮ ಮಾತ್ರ ಟೀ ಕುಡಿದರು. ಯುಗಾದಿಗೆ ಆದರೆ ಬಾ, ಬಾರದಿದ್ದರೂ ತೊಂದರೆ ಇಲ್ಲ ಎಂದು ಚಿಕ್ಕಮ್ಮ ಹೇಳಿದಾಗ ತಲೆಯಾಡಿಸಿದಳು. ತಮ್ಮ ಅಪ್ಪಿದರೆ ಅಪ್ಪ ಆಶೀರ್ವಾದ ನೀಡಿ ತಲೆ ನೆವರಿಸಿ ನಿಂತಿದ್ದ. ಅಳಿಯನ ಬೆನ್ನು ತಟ್ಟಿ ಏನೆಂದು ಮಾತನಾಡದೆ ಮೌನವಾಗಿ ಹೋದರು. ಅವರಿಗೂ ಬೇಸರವಿತ್ತು. ಮಗಳನ್ನು ಸುಖದ ಸೊಪ್ಪತ್ತಿಗೆಯಲ್ಲಿ ಮರೆಸುವಂತ ಅಳಿಯ ಸಿಗದಿದ್ದರೂ ಅವಳ ಬೇಕು ಬೇಡಗಳು ಇಷ್ಟ ಕಷ್ಟಗಳು ಅರಿತು ತಕ್ಕ ಮಟ್ಟಿಗೆ ತನಗಾಗುವಷ್ಟು ಚೆನ್ನಾಗಿ ನೋಡಿಕೊಳ್ಳುವವ ಬೇಕಿತ್ತು. ಇಲ್ಲಿ ಬಂದು ನೋಡಿದರೆ ಮಗಳು ಪಡುತ್ತಿರುವ ಕಷ್ಟ ಕಣ್ಣಾರೆ ಕಂಡಿದ್ದರು. ಕಡು ಬಡವನಾದರೂ ಅರ್ಜುನು ಒಳ್ಳೆಯವ. ಯಾವುದೇ ದುರಭ್ಯಾಸ ಇಲ್ಲದೆ ಸುಸಂಸ್ಕೃತ ಮನೆಯಲ್ಲಿ ಬೆಳೆದವ. ಮಗಳಿಗೆ ಹಿಂಸೆ ಮಾಡಲಾರ ಎಂಬ ಭರವಸೆ ಇತ್ತು. ಆ ನಂಬಿಕೆಯಲ್ಲಿ ಅವನಿಗೆ ಏನೂ ಹೇಳಲಿಲ್ಲ. ಹೇಳಿದರೆ ಬೇಸರವಾಗಬಹುದು. ಈಗಷ್ಟೇ ಬದುಕು ಕಟ್ಟಿಕೊಳ್ಳುತ್ತಿರುವವ ಎಂದವರಿಗೆ ತಿಳಿದಿತ್ತು. ಅವರೋದ ಮೇಲೆ ಬಿಕ್ಕಳಿಸಲು ಶುರು ಮಾಡಿದಳು. ಜಗಳವೇ ಮಾಡಿದಳು ಅವನೊಂದಿಗೆ. ಕೋಪ ಮಾಡಿಕೊಳ್ಳದೆ ಸಮಾಧಾನಿಸಲು ಬಂದವನನ್ನು ತಳ್ಳಿದಳು. ಕೋಪ ಕರಗಲು ಕೆಲ ದಿನಗಳೇ ಬೇಕಾಯಿತು. ಕೆಲವೊಮ್ಮೆ ಯೋಚಿಸ್ತಿದ್ದಳು, ಎಷ್ಟು ಸ್ಯಾಲ್ರಿ ಇರ್ಬೋದು ಇವನಿಗೆ? ಇಂಜಿನಿಯರಿಂಗ್ ಓದಿದಾನೆ. ಅಪ್ಪ ಹೇಳಿದ ನೆನಪು. ಸಂಬಳ ಬಗ್ಗೆ ಕೇಳಲು ಮುಜುಗರ. ಅವ ಮನೆಗೂ ಪ್ರತಿ ತಿಂಗಳು ದುಡ್ಡು ಕಳಿಸುವುದು ಗೊತ್ತಾಗಿತ್ತು. ಮಿಕ್ಕಿದ ದುಡ್ಡು ಏನು ಮಾಡ್ತಿರ್ಬೋದು? ಕೆಟ್ಟ ಅಭ್ಯಾಸಗಳಂತೂ ಒಂದೂ ಇಲ್ಲ. ಸೇವಿಂಗ್ಸ್ ಮಾಡ್ತಿರ್ಬೋದೆ? ಯೋಚಿಸಿ ಹೈರಾಣಾದಳೆ ಹೊರತು ಉತ್ತರ ದೊರಕಿಲ್ಲ. ಮತ್ತೆ ಕೋಪಿಸಿಕೊಳ್ಳುವ ಪ್ರಸಂಗವೊಂದು. ಅವನ ಎಜುಕೇಷನ್ ಫೈಲ್ ಸಿಕ್ಕಿತ್ತು. ಜೊತೆಗೆ ರೆಸ್ಯೂಮ್ ಕಾಪಿ ಒಂದು. ನೋಡಿದರೆ ಹೆಮ್ಟೆಕ್ ಆಗಿದೆ. ತಲೆ ತಿರುಗಿತು. ಇಷ್ಟು ಓದಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಎಷ್ಟು ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ತಾನೆ. ಇವನು ವೈರಾಗ್ಯ ಬಂದಿರೋ ಥರ ಕೆಲಸ ಮುಗಿಸಿ ತೆಪ್ಪಗೆ ಲ್ಯಾಪ್ಟಾಪ್ ಅಲ್ಲಿ ಕುಟ್ಟುವ ಕೆಲಸ. ಬಂದಾಗ ಕೇಳಿದಳು. ಹೌದು ಎಂದು ತನ್ನ ಕ್ವಾಲಿಫಿಕೇಷನ್ ಬಗ್ಗೆ ನಿಜನೇ ಹೇಳಿದ. ಮತ್ತು ಕಂಪನಿಯಲ್ಲಿ ತಾನೊಂದು ಟೀಮ್ ಹೆಡ್ ಆಗಿರುವುದಾಗಿ ಹೇಳಿದ ಕೂಡ. ಕೋಪದಿಂದ ಮಾತು ಬಾರದೆ ಸುಮ್ಮನಾಗಿ ಬಿಟ್ಟಿದ್ದಳು. ಏನೂ ಪ್ರಯೋಜನವಿಲ್ಲ. ಕೇಳಿದರೆ ತಿಳಿಯಿತು.
ನಮ್ಮ ಕಂಪನಿ ಬಾಸ್ ಪರ್ಸನಲ್ ಆಗಿ ಅವರ ಫ್ಯಾಮಿಲಿ ಫಂಕ್ಷನ್ಗೆ ಕರೆದಿದ್ದಾರೆ ಹನಿ. ಈ ಸ್ಯಾಟರ್ಡೆ ಹೋಗೋಣ ಆಯ್ತಾ? ಮೊದಲೇ ಅಂದಿದ್ದ. ಇವಳು ಸರಿ ಎಂದು ಒಪ್ಪಿದಾಗ ಹೋಗಿದ್ದರು ಕೂಡ. ಅಲ್ಲಿ ಅರ್ಜುನ್ಗೆ ಜೊತೆಯಾದರು ಇನ್ನು 3-4 ಟೀಮ್ನ ಹೆಡ್ಗಳೆಲ್ಲ. ಸೊ ಒಂದು ಕಡೆ ಕೂತು ಗಂಡಸರದೇ ಮಾತುಕತೆ ಆಗಬೇಕಾದರೆ ಅವರ ಪತ್ನಿಯರೆಲ್ಲ ಹೊಸದಾಗಿ ಪರಿಚಯವಾದ ಹಂಸಿನಿಯ ಬಳಿ ಮಾತನಾಡುತ್ತಿದ್ದರು. ಮಿಸ್ಸೆಸ್ ಅರ್ಜುನ್ ಅಲ್ವಾ ಎನ್ನುವ ಬಾಸ್ ಶ್ರೀನಾಥರ ಧ್ವನಿಗೆ ಹೌದು ಸರ್, ಹಂಸಿನಿ ಅಂತ ಹೆಸರು ಎಂದು ಮೆಲುನಕ್ಕಳು. ಶ್ರೀನಾಥರು ತಮ್ಮ ಪತ್ನಿಯನ್ನು ಅವಳಿಗೆ ಪರಿಚಯಿಸಿದರು. ಅವರು ಕೂಡ ಇವಳನ್ನು ಮೊದಲ ಬಾರಿಗೆ ನೋಡಿದರು. ಅವರ ಪತ್ನಿ, ಹೇಗಮ್ಮ ಅರ್ಜುನ್, ಚೆನ್ನಾಗಿ ನೋಡ್ಕೊಳ್ತಿದ್ದಾನಾ? ಅಲ್ಲ, ಇನ್ನೂ ಜಿಪ್ನತನ ಮಾಡ್ತಿದ್ದಾನಾ ಎಂದು ಕೇಳಲು ಅವಳಿಗೆ ಸಂಕೋಚವಾಯಿತು. ಇವರಿಗೂ ತಿಳಿದಿದೆ ಎಂದು. ಜೊತೆಯಲ್ಲೇ ಇದ್ದವರು ನಕ್ಕರು. ಎಲ್ಲರಿಗೂ ಗೊತ್ತು. ಇನ್ನೇನು ಕೇಳುವುದು ಹೇಳುವುದು ಮರು ಮಾತನಾಡದೆ ತಿಳಿ ನಗು ಬೀರಿ ಸುಮ್ಮನಾದಳು. ಮೊದಲು ಟ್ಯಾರಿಸ್ ಮೇಲೆ ಎಲ್ಲೋ ಸಿಂಗಲ್ ರೂಮ್ ಮಾಡಿಕೊಂಡು ಇದ್ದ. ಈಗ ಅಲ್ಲೇ ಇರುವುದಾ? ಅವರದಂತೂ ಅನವಶ್ಯಕ ಪ್ರಶ್ನೆ. ಹ್ಞೂ ಎಂದಷ್ಟೇ ಹೇಳಲು ಸಾಧ್ಯವಾಯಿತು. ಸರಿ ಹೋಯಿತು, ಮದುವೆ ಆದಮೇಲೂ ಒಂದು ಮನೆ ಮಾಡೋಕ್ಕೆ ಆಗಿಲ್ಲ ಅವನಿಗೆ. ನಮ್ಮ ಕಂಪನಿ ಕಡೆಯಿಂದ ಟೀಮ್ ಹೆಡ್ ಇರೋರಿಗೆಲ್ಲ 2 BHK ಫ್ಲ್ಯಾಟ್ ಅಕೊಮಡೇಷನ್ ಇದೆ. ಬಂದಿರು ಅಂದರೂ ಕೇಳೋಲ್ಲ. ಏನು ಹುಡುಗನೋ ಏನೋ, ಅವನಿಗೆ ಇನ್ನೂ ಅಲ್ಲಿರುವ ಒಂಟಿ ತೆಂಗಿನ ಮರಕ್ಕೆ ನೇತಾಡೋಕ್ಕೆ ಇಷ್ಟ. ನೀನಾದರೂ ಹೇಳು ಅವನಿಗೆ ಎಂದು ಅಲ್ಲಿಂದ ಹೋದರು. ಜೊತೆಯಲ್ಲಿದ್ದವರು, ಹೌದು ಹಂಸಿನಿ ಚೆನ್ನಾಗಿದೆ ಅಲ್ಲಿ, ನಾವು ಕೂಡ ಹಸ್ಬೆಂಡ್ ವೈಫ್ ಅಲ್ಲೇ ಇರೋದು, ನೀವಿಬ್ಬರು ಬನ್ನಿ. ಅಪಾರ್ಟ್ಮೆಂಟ್ ಅದು ಸೆಕ್ಯೂರಿಟಿ ಇರ್ತಾರೆ, ಸೇಫ್ ಬೇರೆ ಇದೆ ಎಂದಾಗ ಅರ್ಜುನ್ ಮೇಲೆ ಕೋಪ ಬಂತು. ಅಷ್ಟೊಂದು ಸೌಕರ್ಯ ಇದ್ದರೂ ಹೋಗದೆ ಸೆಕೆಯಲ್ಲಿ ಒದ್ದಾಡುವುದೇ ಇಷ್ಟ ಅವನಿಗೆ ಎಂದು ಬೇಸರವೂ ಆಯಿತು. ಊಟವೂ ಸರಿ ಸೇರಲಿಲ್ಲ. ಅರ್ಜುನ್ ಗಮನಿಸುತ್ತಲೇ ಇದ್ದ. ಹೋಗಬೇಕಾದರೆ ಮೌನವಾಗಿದ್ದಳು. ಅವನು ಮಾತನಾಡಿಸಲು ತುಂಬ ಪ್ರಯತ್ನಿಸಿದ. ತಲೆನೋವು ಎಂದಳು. ರೂಮ್ ಬಾಗಿಲು ತೆರೆಯುತ್ತಿದ್ದಂತೆ ಸಾಂಗ್ ಅವನದು. ಹೆಣ್ಣಿಗೆ ಸೀರೆ ಯಾಕೆ ಚಂದ, ಈ ಅಂದ ಚಂದ ಎಲ್ಲ ಅನ್ನುವಷ್ಟರಲ್ಲಿ ಹಂಸಿನಿಯ ಕೆಂಗಣ್ಣಿಗೆ ಸುಮ್ಮನಾದ. ಹೋಗಿ ಚಾಪೆ ಎಳೆದು ದಪ್ಪನೆ ಕುಳಿತಳು. ಮೆತ್ತಗೆ, ಹನಿ ನೋವಾಗಲ್ವಾ? ನೆಲ ಅದು, ನನಗೆ ನೋವಾದರೆ ನಿಮಗೇನು? ಅಷ್ಟು ಕನ್ಸನ್ನಿದ್ರೆ ಕೂತ್ರೆ ನಿಂತರೆ ನೋವಾಗದೆ ಇರುವ ಮನೆ ನೋಡಿ. ಈಗ ಅರ್ಥವಾಯಿತು. ಬಾಸ್ ಫಿಟ್ಟಿಂಗ್ ನೋಡು ಹನಿ, ಅವರು ನನಗೆ ಆಫರ್ ಕೊಟ್ಟಿದ್ರು ಕಣು, ಆದರೆ ನನಗೆ ಇಷ್ಟ ಇಲ್ಲ. ಅದೇ ಯಾಕೆ ಇಷ್ಟ ಇಲ್ಲ? ಇಲ್ಲೇನಿದೆ ಅಂಥದ್ದು? ನೋಡು, ನನ್ನ ಡ್ಯೂಟಿ ಟೈಮ್ 9 ಗಂಟೆಯಿಂದ 5, ಫ್ರೀ ಫ್ಲ್ಯಾಟ್ ಅಂತ ಅಲ್ಲಿ ಹೋಗಿದ್ದರೆ ಟೈಮಿಂಗ್ಸ್ ಮೇಂಟೈನ್ ಮಾಡೋಕ್ಕೆ ಆಗೋಲ್ಲ, ಬೇಗ ಮನೆಗೆ ಬರೋಕ್ಕೆ ಆಗೋಲ್ಲ, ಬಾಸ್ ಕಳಿಸುವುದೂ ಇಲ್ಲ, ಎಕ್ಸ್ಟ್ರಾ ವರ್ಕ್ ಕೊಡ್ತಾರೆ, ಅವರು ಕೆಲಸದ ಬಗ್ಗೆ ಬೇಕಾದ ಕಡೆ ಕಳಿಸುವುದು. ಆಗೋಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ, ಹೋಗಲೇಬೇಕು. ಆಗ ಅಲ್ಲಿ ನೀನೊಬ್ಬಳೇ ಇರೋದು, ನಮ್ಮ ಮನೆಗೂ ಬೇಕಾದ ಹಾಗೆ ಹೋಗೋಕ್ಕೆ ಆಗೋಲ್ಲ, ಮತ್ತು ಫ್ಯಾಮಿಲಿಗೆ ಸಮಯ ಕೊಡಬೇಕು, ಅದು ಕೂಡ ಆಗೋಲ್ಲ. ಈ ವಯಸ್ಸಲ್ಲಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಅರಿತು ಜೊತೆಯಾಗಿ ಬಾಳುವ ಸಮಯ. ಕೆಲಸ ಅಂತ ನಾನೊಂದು ಕಡೆ ನೀನೊಂದು ಕಡೆ ಹೇಗೆ ಸಾಗುತ್ತೆ ಹೇಳು ನಮ್ಮ ಸಂಸಾರದ ಪಯಣ ಎನ್ನಲು ಮೆತ್ತಗಾದಳು. ತನ್ನ ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವವ ಎಂದು ತಿಳಿದು ರಾತ್ರಿ ಬರೀ ಯೋಚನೆಯಲ್ಲಿ ಮುಳುಗಿದಳು. ಮುಂದಿನ ಭವಿಷ್ಯದ ಬಗ್ಗೆ, ಅವನ ಸ್ಯಾಲರಿ ಬಗ್ಗೆ ಒಮ್ಮೆಯೂ ಕೇಳಲಿಲ್ಲ. ಪೋಸ್ಟ್ ಒಳ್ಳೆದಿದೆ, ಸ್ಯಾಲರಿನೂ ಚೆನ್ನಾಗಿರ್ಬೋದು. ಹೇಗೆ ಕೇಳಲಿ? ನನ್ನ ಸ್ಯಾಲರಿ ಬಗ್ಗೆ ಒಮ್ಮೆಯೂ ವಿಚಾರಿಸಿಲ್ಲ. ದ್ವಂದ್ವ ವೆಚ್ಚ ಮಾಡಬೇಡ ಎನ್ನುತ್ತಾನೆ ಅಷ್ಟೇ. ನನ್ನ ಕೊಲೀಗ್ಸ್ ಎಲ್ಲರೂ ಮನೆಗೆ ಬರ್ತೇವೆ ಅಂತಾರೆ, ಅವರನ್ನು ಇಲ್ಲಿಗೆ ಹೇಗೆ ಕರೆದು ಉಪಚರಿಸಲಿ? ಏನೇನೋ ಸಬೂಬು ಹೇಳಿ ತಲ್ಲುವುದೇ ಆಯಿತು. ಹೀಗೆ ಸಾಗುವ ಯೋಚನೆಗೆ ಬ್ರೇಕ್ ಹಾಕುವಂತೆ ಅವನದು ಸಾಂಗ್ ಶುರುವಾಯಿತು. ಹುಣ್ಣಿಮೆ ತಂದ ಚಂದಿರ ರಾತ್ರಿ, ಗಾಳಿಯು ತಂದ ತಣ್ಣನೆಯ ರಾತ್ರಿ, ಹಾಯಾಗಿ ನಾ ಮಲಗಿರಲು
ಈ ದಿಂಬು ಹಾಸಿಗೆ ಮಾತಾಡಿತ್ತು. ಈ ನನ್ನ ನಲ್ಲೆಯ ಸೇರೆಂದಿತ್ತು. ತನಗೆ ಬೇಕಾದ ಹಾಗೆ ಸಾಹಿತ್ಯ ಸಂಗೀತದಲ್ಲಿ ಮುಳುಗೇಳುತ್ತಿರುವವನನ್ನು ನೋಡಿ ಜಾಸ್ತಿ ಕಿರುಚಿದ್ರೆ ಚಂದ್ರ ಓಡಿ ಹೋಗ್ತಾನೆ ಅಷ್ಟೇ ಎಂದಳು ಬಂದ ನಗುವನ್ನು ತಡೆಯುತ್ತಾ. ಎಷ್ಟೋ ಬಾರಿ ಕೋಪ ಮಾಡಿಕೊಂಡು ಒಂದು ವಾರ ಆದರೂ ಮಾತನಾಡುವುದೇ ಬೇಡ ಎಂದೆನಿಸಿದರೂ ಅದು ಸಾಧ್ಯವಾಗುತ್ತಿರಲಿಲ್ಲ. ಅಯ್ಯೋ ಎನ್ನುತ್ತಾ ನಾಟಕೀಯವಾಗಿ ಬಾಯಿ ಬಡಿದು ಕಂಡ. ಇವಳು ಫ್ರೀ ಇದ್ದಾಗ ಟ್ಯಾರೆಸ್ ಮೇಲೆ ಗಿಡಗಳಿಗೆ ಚೆನ್ನಾಗಿ ಪಾತಿ ಮಾಡಿದರ ಫಲವಾಗಿ ಬಂದು 6 ತಿಂಗಳಾಗುವಷ್ಟರಲ್ಲಿ ಎಲ್ಲ ಗಿಡಗಳು ಚಿಗುರಿ ಹೂವು ಆಗಿತ್ತು. ಈ 6 ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಯಾಗಿತ್ತು. ಇಬ್ಬರಲ್ಲೂ ಒಬ್ಬರಿಗೊಬ್ಬರು ಮನಸ್ಸ ಹತ್ತಿರವಾಗುತ್ತಿದ್ದರು. ಅವಳ ಕೋಪ ತಾಪಕ್ಕೆ ಅವನ ರಮಿಸುವಿಕೆಯಲ್ಲಿ ದಿನ ಕಳೆಯುತ್ತಿತ್ತು. ರಾತ್ರಿ ಮಲಗಿದಾಗ ಒಂದಡಿ ದೂರ ಇರುವ ಅರ್ಜುನ್ ಮಲಗಿದ ಮೇಲೆ ತನ್ನ ಕೈಕಾಲುಗಳನ್ನು ಫ್ರೀಯಾಗಿ ಹಂಸಿನ ಮೇಲೆ ಎಲ್ಲೆಂದರಲ್ಲಿ ಹಾಕುತ್ತಿದ್ದನು. ಅವನನ್ನು ಸರಿಸಲು ಸಾಧ್ಯವಾಗದೆ ಹಾಗೆಯೇ ಬಿಡುತ್ತಿದ್ದಳು. ಬೆಳಿಗ್ಗೆ ಅವ ಎದ್ದಾಗಲೇ ಇವಳಿಗೆ ಬಿಡುಗಡೆ. ಕೇಳಿದರೆ ನಿದ್ದೆಯಲ್ಲಿ ಉರುಳಾಡುವ ಅಭ್ಯಾಸ ಇದೆ ಎಂದು. ನಾಚಿಕೆಯಲ್ಲಿ ಅವಳ ಕೆಂಪಾದ ಮುಖ ಕಂಡಾಗ ಅವನಿಗೆ ನಸುನಗು. ಅವಳಿಗೆ ತವರು ಮನೆಗೆ ಹೋಗುವ ಆಸೆ. ಒಮ್ಮೆ ಯುಗಾದಿಗೆ ಹೊರಟಾಗ ಹೊಟ್ಟೆ ನೋವೆಂದು ಒದ್ದಾಡಿ ನಾಟಕವಾಡಿದ್ದ. ಬಿಟ್ಟು ಹೋಗುವ ಹಾಗಿಲ್ಲ. ಊರಿಗೆ ಕೊನೆ ಬಸ್ ಮಿಸ್ ಆಗುವ ವೇಳೆ ಆರಾಮವಾಗಿದ್ದ. ಕೋಪ ಉಕ್ಕಿ ಬಂದು 2 ದಿನ ಮಾತಿಲ್ಲ. ಮುಂದಿನ ದಿನಗಳು ಇನ್ನೂ ರಸವತ್ತಾಗಿದ್ದವು. ಹೊರಗಡೆ ಫುಡ್ ತಿನ್ನಲು ಬಾಯಿ ಎಳೆಯುತ್ತಿತ್ತು. ತಗೊಂಡು ತಿನ್ನಲು ಅರ್ಜುನ್ ಮುಖವೇ ಎದುರಿಗೆ. ಒಬ್ಬನ ಬಿಟ್ಟು ತಿನ್ನಲು ಬಾರದು ಮನಸ್ಸು. ಅವ ಏನಾದರೂ ತಂದರೆ ಅವಳಿಗೆ ಮಾತ್ರ ಅದು ಗೊತ್ತಿದ್ದರಿಂದ ಏನೋ ಇವಳು ಶೇರ್ ಮಾಡಿ ತಿನ್ನುತ್ತಿದ್ದಳು. ಐಸ್ ಕ್ರೀಮ್ಗೆ ಇವಳ ಬೆರಳು ಹಾಕಿ ಅವ ಅದನ್ನೇ ಬಾಯಿಗಿಟ್ಟು ತಿನ್ನುತ್ತಿದ್ದಾಗ ಆದ ನಾಚಿಕೆ ಅಷ್ಟಿಷ್ಟಲ್ಲ. ಅತ್ತೆ ಮನೆಗೂ ಹೋದಾಗ ಎಲ್ಲರ ಮುಂದೆ ರಾತ್ರಿ 9 ಗಂಟೆಗೇನೆ ಹನಿ ಬಾ ಮಲಗೋಣ ಎಂದು ಕರೆ ಪೀಚಿಗಿಡು ಮಾಡಿದ್ದ. ಇನ್ನು ಮಳೆಗಾಲದಲ್ಲಿ ಅಂತೂ ಅವಳ ಪರ್ಮಿಷನ್ ಇಲ್ಲದೆ ಅಪ್ಪಿ ಮಲಗಲು ಶುರು ಮಾಡಿದ್ದ. ಕಾರಣ ಹಂಸಿನಿ ಗುಡುಗು ಮಿಂಚಿಗೆ ಎದರಿದರೆ ಅವಳೇ ಸೋತು ಅವನ ನಿದ್ದೆಯಲ್ಲಿ ಉರುಳಾಟ ಕಮ್ಮಿಯಾದಾಗ ಗಂಡನ ತುಂಟತನ ಪ್ರೀತಿಯ ಅರಿವಾಯಿತು. ಸಂಜೆ ಕೆಲಸದಿಂದ ಬರುವಾಗ ಮಳೆ ಬಂದರೆ ಛತ್ರಿ ಸಮೇತ ಬಸ್ ಸ್ಟ್ಯಾಂಡ್ನಲ್ಲಿ ಹಾಜರು. ಬಸ್ಸಿನ ನೂಕು ನುಗ್ಗಲಿನಲ್ಲಿಯೇ ನಿಂತು ಕಾಲೆರಡು ಬಾತುಕೊಳ್ಳುವು. ಅವನ ಕೈಯಿಂದಲೇ ಹಿತವಾದ ಮಸಾಜ್. ನೋವು ಸುಸ್ತು ಎರಡೂ ಮಾಯ. ಒಂದಿನ ಟ್ಯಾರೆಸ್ ಮೇಲೆ ಅರಳಿದ ಗುಲಾಬಿ ಹೂಗಳನ್ನೇ ಬೊಕ್ಕೆಯಂತೆ ಮಾಡಿ ಐ ಲವ್ ಯು ಹನಿ ಎಂದು ತನ್ನ ಪ್ರೀತಿಯನ್ನು ನಿವೇದಿಸಿಕೊಂಡ. ತೆಂಗಿನ ಗರಿ ಎಳೆಯಿಂದ 2 ರಿಂಗುಗಳನ್ನು ಮಾಡಿ ಇವಳ ಬೆರಳಿಗೆ ಹಾಕಿದ. ಇವಳು ಸಂತಸದಿಂದಲೇ ಒಪ್ಪಿಕೊಂಡು ಅದನ್ನೇ ತೊಡಿಸಿದ್ದಳು. ರಾತ್ರಿ ಅದೇ ಬೊಕ್ಕೆಯ ಗುಲಾಬಿ ಎಸಳುಗಳನ್ನೇ ಹಾಸಿಗೆ ಮೇಲೆ ಹಾಕಿದ್ದ. ಹೂ ವೇಸ್ಟ್ ಆಗಬಾರ್ದಂತೆ ಪ್ರೀತಿ ಒಪ್ಪಿರುವುದಕ್ಕೆ ಸೀರೆಯೊಡಲಿ ಹೇಳಿ ಇವಳ ಕೈಯಾರೆ ಹಾಲು ಕುಡಿದು ಅವಳಿಗೂ ಕುಡಿಸಿದ್ದ. ರಾತ್ರಿ ಮಲಗುವಾಗ ಅವ ಸೆರಗು ಹಿಡಿದು ಬಯಕೆಯ ನೋಟ ಬೀರಿದಾಗಲೇ ಅರ್ಥವಾಗಿತ್ತು ಮೊದಲ ರಾತ್ರಿಗೆ ಒಪ್ಪಿಗೆ ಕೇಳುತ್ತಿದ್ದಾನೆ ಎಂದು. ಗಂಡನೆಂದು ಪ್ರೀತಿಯಿಂದ ಒಪ್ಪಿದ ಮೇಲೆ ಅವನ ಆಸೆಗಳನ್ನು ತೀರಿಸುವುದು ನನ್ನ ಕರ್ತವ್ಯ ಎಂದು ಕಣ್ಮುಚ್ಚಿ ತಲೆಯಾಡಿಸಿದಳು. ನಿಧಾನವಾಗಿ ಆವರಿಸಿಕೊಂಡವ ಪ್ರೀತಿಯಲ್ಲಿನ ಧಾರಳೀತನ ಮೆರೆದಿದ್ದ. ಅಲ್ಲಿಂದ ಅವನ ಕಾಟಗಳು ಶುರುವಾದವು. ಇವಳೇನಾದರೂ ಚಪಾತಿ ಹಿಟ್ಟು ಕಳಿಸುವಾಗ ಲಟ್ಟಿಸುವಾಗ ಅವನ ಕೈಗಳ ತುಂಟಾಟ. ಶೇಫ್ ಮಾತ್ರ ವಿಶ್ವದೆಲ್ಲ ದೇಶಗಳ ಮ್ಯಾಪ್ ಕಾಣಸಿಗುತ್ತಿತ್ತು. ಜಿಪುನ ಕಂಡ ಪ್ರೀತಿಯಲ್ಲಿ ಹಾಸಿಗೆಯಲ್ಲಿ ಧಾರಾಳಿ. ಸಂಜೆ ಬರುವಾಗ ಮಲ್ಲಿಗೆ ಕೈಯಲ್ಲಿ. ದಿನ ಮೊದಲ ರಾತ್ರಿಯೇ ಅವನಿಗೆ ವೀಕೆಂಡ್. ಅಂದು ಅವಳಿಗೆ ಹಿಂಸೆ ಎನಿಸುವಷ್ಟು ಮುದ್ದು. ರಾತ್ರಿ 12-1 ತನಕ ಅವನದು. ಏನಾದರೂ ಲ್ಯಾಪ್ಟಾಪಲ್ಲಿ ಕೆಲಸ. ಮಧ್ಯರಾತ್ರಿಯ ನಂತರ ಅರಳುವ ಅವನ ರಸಿಕತೆ. ಕೋಪ ಬರುತ್ತಿತ್ತು. ಬೆಳಿಗ್ಗೆ ಎದ್ದಾಗ ಟೀ ಜೊತೆಗೆ ಅಡಿಗೆಯೂ ಸಿದ್ಧ. ಸ್ನಾನಕ್ಕೆ ಅದ ಬಿಸಿ ನೀರು. ತೊಡಲು ಬಟ್ಟೆಯು ರೆಡಿ ಇದ್ದಾಗ ಮುನಿಸು ಟುಸ್. ನೋಡುತ್ತಿದ್ದಂತೆ 2 ವರ್ಷ ಕಳೆಯಿತು. ಹಂಸಿನೀಗ ಅರ್ಜುನ ಪ್ರೀತಿಯಲ್ಲಿ ದಿನ ಅರಳುವ ಹೂ. ಅನ್ವಿತಾ ಮದುವೆ ಅಚ್ಯುತ್ ಎಂಬ ಶ್ರೀಮಂತ ವರನ ಜೊತೆ ಆಗಿತ್ತು. ಅದೇಗೆ ಆಯಿತೋ ಶ್ಯಾಮಲಳಿಗೆ ಗೊತ್ತಷ್ಟೆ. ಹಂಸಿನಿಯೂ ಹೋಗಿದ್ದಳು. ಬರಬರುತ್ತಾ ಈಗ ಯಾಕೋ ಹಂಸಿನಿಗೆ ತಾನು ಜಿಪುಣಿಯಾಗುತ್ತಿರುವೆ ಅನ್ನಿಸುತ್ತಿತ್ತು. ತಿಂಗಳಿಗೊಮ್ಮೆ ಶಾಪಿಂಗ್ ಮಾಡಿ ತನಗೆ ಬೇಕಾದದ್ದು ತಗೊಳ್ತಿದ್ದೆ. ಈಗ ವರ್ಷವಾದರೂ ಶಾಪಿಂಗ್ ಮಾಡುವ ಯಾವ ಆಲೋಚನೆಯೇ ಇಲ್ಲ. ಎಲ್ಲ ಸಾವಾಸ ದೋಷ ಎಂದು ಅರ್ಜುನನ್ನು ನೋಡಿದಾಗ ನಗು ಬರುತ್ತಿತ್ತು. ದೀಪಾವಳಿಗೆ ತವರಿಗೆ ಹೊರಟಾಗ ಬಸ್ಸಿನಿಳಿದು ಒಂದಷ್ಟು ದೂರ ನಡೆಯುವುದಿತ್ತು. ಅರ್ಜುನ್ ಆಟೋ ರಿಕ್ಷಾ ಹೇಳಲು ಆಟೋದವನು ಡಬಲ್ ಕೊಡಬೇಕು ಅಂದಾಗ ಮುನಿಸಿಕೊಂಡು
ಲಗೇಜ್ ಹೊತ್ತು ಅರ್ಜುನ್ ಜೊತೆ ತವರು ದಾರಿ ಹಿಡಿದಳು ಹಂಸಿನಿ. ಈಗ ಅವಳ ಜಿಪುನ ಗಂಡ ತಲೆ ಕೆರೆದುಕೊಳ್ಳುವಂತಹ ಸ್ಥಿತಿ. ಮನೆ ಬಾಗಿಲಲ್ಲೇ ನಿಂತು ಕಾಯುತ್ತಿದ್ದ ವೀರೇಂದ್ರರು ಬಿಸಿಲಲ್ಲಿ ನಡೆಯುತ್ತಾ ಬಂದವರನ್ನು ಕಂಡು ದಂಗಾದರು. ಕೇಳಲು ಹಠೋ ಪುರಾಣ ಶುರುವಿಟ್ಟಳು ಮಗಳು. ಅಳಿಯನ ಕಡೆ ನೋಡಿದಾಗ ತಲೆ ತಗ್ಗಿಸಿ ನಗುತ್ತಿದ್ದ. ಇಷ್ಟು ವರ್ಷಗಳಲ್ಲಿ ಶ್ಯಾಮಳನನ್ನು ಬದಲಾಯಿಸಲಾಗದೆ ಅವಳು ಕೇಳಿದ್ದೆಲ್ಲ ಕೊಡಿಸಿದ ವೀರೇಂದ್ರರು ಕೂದಲುದುರಿದ ಬೊಕ್ಕ ತಲೆಯನ್ನೊಮ್ಮೆ ನೆವರಿಸಿಕೊಂಡರು. ಅಳಿಯನ ಜೊತೆ ಬದಲಾವಣೆಯ ಟಿಪ್ಸ್ ಕೇಳಲು ಗಟ್ಟಿಯಾಗಿ ನಕ್ಕು ಬಿಟ್ಟಿದ್ದ ಅರ್ಜುನ್. ಅತ್ತೆ ಮಾತಿಗೆ ನಗುತ್ತಲೇ ಮಾತಿಗೆ ಸರಿಯಾಗಿ ಟಾಂಗ್ ಕೊಡುವಾಗ ಹಂಸಿನಿಗೆ ಮೊದಲ ಬಾರಿ ತವರಲ್ಲಿ ಕಳೆದ ದಿನಗಳು. ಯಾವಾಗಲೂ ಕುಟುಕುತ್ತಿದ್ದ ಅತ್ತೆಯ ಬಾಯಿಗೆ ಬೀಗ ಜಡಿದಿದ್ದ ದೊಡ್ಡ ಅಳಿಯ. ಅವಳಿಗಷ್ಟೇ ತಿಳಿದ ಅವನ ಪ್ರೀತಿಯ ಆಳ ಮನೆಯವರಿಗೆ ತಿಳಿದದ್ದು ಹಬ್ಬದಲ್ಲೇ. ವೀರೇಂದ್ರರು ಕಾಲು ಹೆಡವಿ ಉಳುಕಿಸಿಕೊಂಡಾಗ ವಿಜೇತ್, ಅಚ್ಯುತ್, ಅಜಾನುಬಾಹು, ಗಟ್ಟಿ ರೈತ ಮಾವನನ್ನು ಎತ್ತಲು ಆಗದೆ ಅಲ್ಲೇ ಉಪಚರಿಸತೊಡಗಿದರು. ತನ್ನ ಹೆಣ್ಣು ಮಕ್ಕಳೆರಡು ಗಂಡನ ಮನೆಯಲ್ಲಿ ಪಡುವ ಕಷ್ಟವ ನೋಡಿ ಶ್ಯಾಮಲಳಿಗೆ ಹಂಸಿನಿ ಆರಾಮದ ಜೀವನ ಕಂಡು ಹೊಟ್ಟೆ ಹುರಿ. ಅರ್ಜುನನ ಮರ್ಯಾದೆ ತೆಗೆಯಲೆಂದೇ ಕಾದಿದ್ದ ಶ್ಯಾಮಲ ಅವ ಏನು ಮಾಡ್ತಾನೆ ನೋಡೋಣ ಎಂದು ಕರೆದಾಗ ಏನೋ ಕೆಲಸದಲ್ಲಿದ್ದವ ಓಡಿ ಬಂದ. ಮಾವನ ಬಳಿ ಕೂತಿದ್ದ ಹಂಸಿನಿಗೆ ಏನಾಯ್ತೋ ಎಂದು ಅವಳ ಕಾಲು ಹಿಡಿದು ನೋಡಲು ಬಿಡಿ ಎಂದಳು. ಇವಳದು ನಾಚಿಕೆ ಇದ್ದದೆ ಕಾಲು ಹುಳುಕಿದರು ಎಂದು ಅವಳ ಎತ್ತಿ ಒಳಕೊರೆದೊಯ್ಯಲು ನೋಡಿದಾಗ ವೀರೇಂದ್ರರು ಅಳಿಯಂದಿರೆ ಬಿದ್ದವನಾ ಎಂದರು. ಸಂಕೋಚದಿಂದಲೇ ಅವಳ ಕೆಳಗಿಳಿಸಿ ಮಾವನನ್ನು ಹಸುಗೂಸಿನಂತೆ ಎತ್ತಿ ಒಳಗೊಯ್ದು. ಮಾವನಿಗೆ ತನ್ನ ತಂದೆಯ ನೆನಪಾದದು ಸುಳ್ಳಲ್ಲ. ಗಂಡನಿಗೆ ಮನಸ್ಸಲ್ಲಿಯೇ ದೃಷ್ಟಿ ತೆಗೆದವಳು ಮಡದಿ. ಹಬ್ಬವೂ ಮುಗೀತು. ಮತ್ತೆ ಬ್ಯಾಂಗ್ಳೂರ್ಗೆ ವಾಪಸ್. ಅವನಿ, ಅನ್ವಿತಾ ಇಬ್ಬರು ಗಂಡನ ಮನೆಯಲ್ಲಿ ಅವರ ಸಮಕ್ಕೆ ಸರಿಯಾಗಿ ನಿಲ್ಲಲು ಕಷ್ಟಪಡುತ್ತಿದ್ದರು. ತವರಲ್ಲಿ ಕೋಪ ಬಂದಾಗ ಬೇಕಾದಾಗೆ ಕೂಗಾಡುತ್ತಿದ್ದವರು ಈಗ ಗಟ್ಟಿ ಮಾತಾಡಲು ಪರ್ಮಿಷನ್ ತಗೋಬೇಕು. ಹಾಗೆ ಇತ್ತು ಸ್ಥಿತಿ. ಬೆಳಗಿನಿಂದ ಕೆಲಸ ಮಾಡಿ ಹೈರಾಣಾಗುತ್ತಿದ್ದರು. ಹಂಸಿನಿ ಅದೃಷ್ಟವಂತೆ, ಒಳ್ಳೆ ಗಂಡ ಮನೆಯವರು ಸಿಕ್ಕಿದ್ದಾರೆ ಎಂದು ಮಾತನಾಡಿಕೊಳ್ಳುವರು. ತಮ್ಮ ಅಮ್ಮನ ಕಿಲಾಡಿತನದಿಂದ ಮಾಡಿಸಿದ ಮದುವೆಯ ಗುಟ್ಟು ಹೊರಬೀಳುತ್ತಲೇ ಕೆಂಡ ಕಾರಿದ್ದರು ಅವನಿ, ಅನ್ವಿತಾ. ಗಂಡನ ಮನೆಯವರು ಶ್ಯಾಮಲಳಿಗೆ ಹೇಳಿಕೊಂಡು ಹತ್ತರು. ಇಬ್ಬರು ಹೊಂದಿಕೊಂಡು ಹೋಗಿ ಎಂದು ಹೇಳುವುದು ಬಿಟ್ಟರೆ ಇನ್ನೇನು ಸಾಧ್ಯವಿಲ್ಲ. ಹಂಸಿನಿ ತನ್ನ ಗಂಡ ಅತ್ತೆ ಮನೆಯವರು ಅಂತ ಆರಾಮವಾಗಿ ಕಾಲ ಕಲಿಯಬೇಕಾದರೆ ಶ್ಯಾಮಲಳಿಗೆ ಹೊಟ್ಟೆ ಹುರಿಯುತ್ತಿತ್ತು. ಹಂಸಿನಿಯನ್ನು ತನ್ನ ಮಗಳಂತೆ ಕಾಣುವ ಅವಳತ್ತೆ ತನ್ನ ತಾಯಿ ಪ್ರೀತಿಯನ್ನು ಅವರಲ್ಲಿ ಕಂಡಿದ್ದಳು. ಮಾತೃತ್ವದ ಸಹಜ ಆಸೆ. ಅವನಿ ಮತ್ತು ಅನ್ವಿತಾ ಈಗ ಗರ್ಭಿಣಿಯರು. ಹಂಸಿನಿ ತನಗೂ ಮಗು ಬೇಕೆಂದಾಗ ಅರ್ಜುನ್ ನಕ್ಕ. ನನ್ನನ್ನೇ ಸುಧಾರಿಸು, ನಂತರ ನೋಡುವ. ಇವಳ ಸ್ಟ್ರೈಕ್ ಗಂಡನ ಮುಂದೆ. ಮದುವೆ ನಂತರ 3ನೇ ಆ್ಯನಿವರ್ಸರಿ. ದೇವಸ್ಥಾನಕ್ಕೆ ಹೋದವರು ಪೂಜೆ ಮುಗಿಸಿದ ನಂತರ ಅವ ಕರೆದುಕೊಂಡು ಹೋದದ್ದು 1-2 ಅಂತಸ್ತಿನ ಮನೆಯ ಗೃಹ ಪ್ರವೇಶಕ್ಕೆ. ಮನೆ ಮುಂದೆ ಕಾರು. ಇವಳನ್ನು ಕಂಡೊಡನೆ ಅತ್ತೆ ಮತ್ತು ಮನೆಯವರು ಎಷ್ಟು ಲೇಟಮ್ಮ ಬರುವುದು ಇಬ್ಬರು ಅಂದಾಗ ಆಶ್ಚರ್ಯ. ಆಗಲೇ ತಿಳಿದದ್ದು ಅವಳಿಗೆ ಇದು ನನ್ನ ಕನಸಿನ ಮನೆ ಅಂತ. ಅವಳಿಗೆ ಬೇಕಾದಂತೆ ನಿರ್ಮಿಸಲಾಗಿತ್ತು. ಇಡೀ ಮನೆ ಸುತ್ತಾಡಿ ನೋಡಿ ಆನಂದ ಬಾಷ್ಪವೇ ಹರಿಯಿತು. ಎಲ್ಲರ ಎದುರು ತನಗೆ ತನ್ನ ಗಂಡನಿಗೆ ಆದ ಅವಮಾನಕ್ಕೆ ಸರಿಯುತ್ತರ ನೀಡುವ ಸಮಯ ಇದು. ಅರ್ಜುನ ಇಷ್ಟು ವರ್ಷದ ಶ್ರಮವೆಂದು ತಿಳಿಯಲು ಜಾಸ್ತಿ ಸಮಯ ಬೇಡವಾಗಿತ್ತು. ಜೊತೆಗೆ ಸೈಡ್ ಬಿಸ್ನೆಸ್ ಶುರು ಮಾಡಿದನಲ್ವೇ. ಇವತ್ತದರ ಅನಾವರಣ ಹಂಸಿನಿಂದಲೇ ಮಾಡಿಸಿದ್ದ. ಗೃಹ ಪ್ರವೇಶಕ್ಕೆ ಬಂದ ವೀರೇಂದ್ರರು ಅಳಿಯನ ಹಪ್ಪಿ ಸಂತೋಷ ವ್ಯಕ್ತಪಡಿಸಿದರು. ಮಗಳನ್ನು ಇಷ್ಟು ವರ್ಷ ಕಷ್ಟದಲ್ಲಿ ನೋಡಿಕೊಂಡಿದ್ದಕ್ಕೆ ಕ್ಷಮೆ ಯಾಚಿಸಿದ. ಅವರು ಕೂಡ ನಿನ್ನ ಪರಿಶ್ರಮ ನನಗೆ ತಿಳಿದೇನಾ ಇಷ್ಟು ಸಮಯ, ಆದರೂ ಏನೂ ಮಾತಾಡಿರಲಿಲ್ಲ ಕಣಪ್ಪ. ಬಡತನವಿದ್ದರೂ ನನ್ನ ಮಗಳ ಮುಖದಲ್ಲಿರುವ ನಗು ನೋಡಿಯೇ ನೀನು ಹೇಗೆ ನೋಡಿಕೊಳ್ಳುತ್ತಿರುವೆ ಎಂದು ಅಂದಾಜಿಸಿದೆ ಎಂದಾಗ ಅರ್ಜುನನಿಗೂ ಸಮಾಧಾನವಾಯಿತು. ಶ್ಯಾಮಲ ತಲೆ ತಿರುಗಿತು. ಮನೆ, ಕಾರು, ಸಕಲ ಸೌಕರ್ಯಗಳನ್ನು ನೋಡಿ ಮನಸ್ಸು ಶ್ರೀಮಂತಿಕೆಯ ಬೆನ್ನು ಬಿದ್ದು ತನ್ನ ಮಕ್ಕಳಿಗೆ ಮಾಡಿದ ಮದುವೆಯ ನೆನಪಾಯಿತು. ಈಗ ಹಂಸಿನಿಯ ಒಳ್ಳೆಯತನಕ್ಕೆ ಸಿಕ್ಕಿದ ದೇವರ ಆಶೀರ್ವಾದವೇ ಅರ್ಜುನ್ ಎಂಬ ಗಂಡು ಎಂದರಿತಳು. ತಮ್ಮ ವಾಸ್ತವ್ಯವನ್ನು ಹೊಸ ಮನೆಗೆ ಸ್ಥಳಾಂತರಿಸಿದರು. ತನ್ನ ಕಲೀಗ್ಸ್ ಗೆಳತಿಯರನ್ನೆಲ್ಲ ಮನೆಗೆ ಆಹ್ವಾನಿಸಿದಳು ಹಂಸಿನಿ. ಎಲ್ಲರೂ ಖುಷಿಪಟ್ಟರು. ದಂಪತಿಗಳನ್ನು ಕಂಡು ಶುಭಾಶಯಗಳನ್ನು ಕೋರಿದರು. ಕೆಲವರು ಅರ್ಜುನ್ನ ರೋಲ್ ಮಾಡೆಲ್ ಎಂದು ಹೊಗಳಿದರು. ಅದನ್ನು ಕೇಳಿ ತನ್ನ ಪ್ರೀತಿಯ ಪತ್ನಿಯ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿದ್ದು ನೋಡಿ ಅರ್ಜುನನಿಗೂ ಇಲ್ಲಿ ತನಕ ಕಷ್ಟಪಟ್ಟಿದ್ದು ಸಾರ್ಥಕ ಎನಿಸಿತು. ರಾತ್ರಿ ಅವಳನ್ನಪ್ಪಿ ಐ ಲವ್ ಯು ಹನಿ ಎಂದು ಕಿವಿಯಲ್ಲಿ ಪಸಿಗಟ್ಟಿದ. ಐ ಲವ್ ಯು ರೀ ಎನ್ನುತ್ತಾ ನಂಗೊಂದು ಡೌಟು. ಏನದು ಹನಿ?
ಆ ಸಿಂಗಲ್ ರೂಮ್ ಬಿಟ್ಟು ಬೇರೆ ಮನೆ ಮಾಡ್ಬೋದಿತ್ತಲ್ವ. ಇರೋ ಸಂಬಳಕ್ಕೆ ಅಟ್ಲೀಸ್ಟ್ ಸಿಂಗಲ್ ಬೆಡ್ರೂಮ್ ಮನೆನಾದರೂ ಸಿಕ್ತಿತ್ತು, ಯಾಕೆ ಮಾಡಲಿಲ್ಲ? ಒಳ್ಳೆ ಪ್ರಶ್ನೆ, ಯಾವಾಗಲಾದರೂ ಕೇಳಬೇಕು ಎಂದೆನಿಸ್ತಲ್ವ. ಬೇರೆ ಮನೆ ಮಾಡಿದರೆ ನೀ ಎಲ್ಲಿ ನನ್ನ ಜೊತೆ ಕಾಂಪ್ರಮೈಸ್ ಆಗ್ತಿದ್ದೆ? ನಾನು ರೂಮ್ನಲ್ಲಿದ್ದರೆ ನೀ ಹಾಲ್ ಅಥವಾ ಇನ್ನೊಂದು ರೂಮ್ ಅಲ್ಲಿರ್ತಿದ್ದೆ. ನನ್ನ ಜೊತೆ ಅಷ್ಟು ಬೇಗ ಹೊಂದಿಕೊಂಡು ಹೋಗಲು ಆಗ್ತಿತ್ತಾ? ಜೊತೆಗೆ ಮನೆ ದೊಡ್ಡದಿದ್ದರೆ ನೆಂಟರು ಜಾಸ್ತಿ, ಬಂದವರನ್ನು ಅವರಿಗೆ ಅನುಕೂಲವಾಗುವಂತೆ ಸುಧಾರಿಸಿದರು, ಏನಾದರೂ ಬೊಟ್ಟು ಮಾಡುತ್ತಿದ್ದರು. ಅದು ಇದ್ದಿದೆ ಅಂತ ಸುಮ್ಮನಾದರೂ ಬಂದವರು ನಮ್ಮ ಕ್ಷೇಮ ವಿಚಾರಿಸುವ ಕೆಲಸ ಮಾಡಿಲ್ಲವೆಂದರು. ಈಗಷ್ಟೇ ಬದುಕು ಕಟ್ಟಿಕೊಳ್ಳುತ್ತಿರುವ ನಮ್ಮ ತಲೆ ತಿನ್ನುವ ಕೆಲಸ ಅಂತೂ ಪಕ್ಕ ಮಾಡುತ್ತಿದ್ದರು. ನೆಮ್ಮದಿ ಹಾಳು. ಜೊತೆಗೆ ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಇರುತ್ತಿತ್ತು. ನಿನ್ನ ಚಿಕ್ಕಮ್ಮ ಫಸ್ಟ್ ಟೈಮ್ ಬಂದಾಗಲೇ ಅಂದ್ಕೊಂಡೆ ಬೇರೆ ಮನೆ ಬೇಡ ಅಂತ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ತನಕ ಯಾವ ಅಡೆತಡೆಗಳು ಬೇಡ, ಅದಕ್ಕೆ ಬೇಕಂತಲೇ ಮನೆ ಮಾಡಿಲ್ಲ, ತಿಳಿತಾಣಿ ಎಂದು ಬಿಗಿದಪ್ಪಿದ. ಅಬ್ಬಬ್ಬ, ಕಿಲಾಡಿ ಜುಗ್ಗ ನೀವು, ಸಿಲಿಟ್ ಹೊಡಿಬೇಕು ಬುದ್ಧಿವಂತಿಕೆಗೆ ಎಂದಳು ಅವನ ಜಾಣತನಕ್ಕೆ ಮೆಚ್ಚಿ. ತನ್ನ ಜಿಪುಣತನ ನೋಡಿ ಬೇಸತ್ತೆಯಾನಿ. ನೋಡು ಅದರ ಫಲ. ಪರವಾಗಿಲ್ಲ, ನನಗೆ ಅಲ್ಲಿ ಓಕೆ, ಇದಕ್ಕಿಂತ ದೊಡ್ಡ ಅರಮನೆ ಅದು. ಅಂದರೆ ಜುಗ್ಗನಿಗೆ ತಕ್ಕ ಜುಗ್ಗಿ ಆದೆಯಲ್ಲ. ನಿಮ್ಮ ಸಾವಾಸ ದೋಷ. ನೆಕ್ಸ್ಟ್ ಏನು? ಹೊಸ ಮನೆಯಲ್ಲಿ ಫಸ್ಟ್ ನೈಟ್. ಗಬ್ಬು ಹೋಗಿಯಪ್ಪ ಎಂದರೆ ಮಕ್ಕಳಾಗೋದು ಬೇಡವೆ? ಪರವಾಗಿಲ್ಲ, ನೀವು ಅದಕ್ಕೂ ಜುಗ್ಗ ಅಂದುಕೊಂಡಿದ್ದೆ. ನಿನ್ನ ಎಂದವ ಬಾಯಿಗೆ ಬಿತ್ತು ಪ್ರೀತಿಯ ಬೀಗ.